ಪ್ರತಿದಿನ ನಾವು ಧ್ಯಾನ, ಯೋಗ, ಜ್ಞಾನವನ್ನು ಪಡ್ಕೊಳ್ತಾನೆ ಇರ್ತೀವಿ. ಇದಾದ ನಂತರ ಪ್ರಾಯೋಗಿಕ ತರಬೇತಿ ಕಾರ್ಯಾಗಾರ ಇದ್ದೇ ಇರುತ್ತೆ. ಎಸ್ ಮಾಸ್ಟರ್ಸ್, ಯಾರೆಲ್ಲ ಈಗಾಗಲೇ ಲಾಸ್ಟ್ ಟೈಮ್ ಕ್ವಾಂಟಮ್ ಹೀಲಿಂಗ್ದು ನಾವೆಲ್ಲರೂ ಅನುಭವ ಹಂಚ್ಕೊಂಡ್ವಿ, ಅದ್ರ ಬಗ್ಗೆ ಮಾತಾಡಿದ್ವಿ. ಯಾರಿಗೆಲ್ಲ ಅದು ಪ್ರಾಯೋಗಿಕವಾಗಿ ನಾವು ಅದನ್ನ ಫೀಲಿಂಗ್ ಮಾಡಿದೀವಿ, ಅದನ್ನ ನೀವೆಲ್ಲರೂ ಹಂಚ್ಕೊಂಡ್ರೆ ಅದು ರೆಕಾರ್ಡ್ ವಿಡಿಯೋನು ಬರುತ್ತೆ, ಎಲ್ರಿಗೂ ಅದು ಸ್ಫೂರ್ತಿ ಆಗುತ್ತೆ. ಯಾಕೆಂದ್ರೆ ನಾವು ಈಗಾಗಲೇ ನೋಡ್ತಾ ಇದ್ದೀವಿ, ಯಾವುದೇ ಕಾಯಿಲೆಗಳಿಗೆ ನಾವು ಔಷಧವನ್ನು ಬಳಸದೆ ಔಷಧ ರಹಿತ ಚಿಕಿತ್ಸೆ ಮಾಡಿಕೊಂಡು ಹೇಗೆ ಆರೋಗ್ಯದಿಂದ ಇದೀವಿ, ಧ್ಯಾನ ಮಾಡ್ತಾ ಜ್ಞಾನ ತಿಳ್ಕೊಳ್ತಾ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಕ್ವಾಂಟಮ್ ಇದು ಯಾರೆಲ್ಲ ಅನುಭವಿಸ್ತಾ ಇದ್ದೀರೋ ಅದನ್ನ ಹೇಳ್ಬೋದು. ಮತ್ತೊಮ್ಮೆ ಎಲ್ಲ ಆತ್ಮಬಂಧುಗಳಿಗೂ ಶರಣಾರ್ಥಿಗಳು. ಈಗ ತಾನೇ ಮೇಡಮ್ ಹೇಳಿದಂಗೆ ಕ್ವಾಂಟಮ್ ಸೈನ್ಸ್ ಅಥವಾ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಗುರುಜಿ ಈ ಕ್ವಾಂಟಮ್ ಸಂಬಂಧಪಟ್ಟಂಗೆ ಹಲವಾರು ರೀತಿಯ ನಮಗೆ ಜ್ಞಾನ ಕೊಟ್ಟಿದ್ದಾರೆ. ನನಗೆ ಆಗಿರ್ತಕ್ಕಂಥ ಅನುಭವ ಅಂತಂದ್ರೆ, ನಾನು ಕೂಡ ಸುಮಾರು ಒಂದು 25-30 ವರ್ಷದ ಹಿಂದೆ ನಾನು ರೇಖಿ ಚಿಕಿತ್ಸೆಯನ್ನ 2 ಡಿಗ್ರಿ ತಗೊಂಡೆ. ಒಂದು ದಾವಣಗೆರೆ ಮತ್ತು 2ನೇದು ಶಿವಮೊಗ್ಗದಲ್ಲಿ ತಗೊಂಡು ಅದನ್ನ ನಾನು ರೇಖಿ ಹೀಲ್ ಮಾಡ್ಕೊಂಡು ಆ ಸಂದರ್ಭದಲ್ಲಿ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಸಮಯದಲ್ಲಿ ನಮ್ಮ ಊರಿನಲ್ಲೇ ಒಬ್ರು ಕುರಿ ಮೇಕೆ ಸಾಕಿದ್ರು. ಅದರಲ್ಲಿ ಒಂದು ಮರಿಗೆ ಹುಷಾರಿರ್ಲಿಲ್ಲ, ಫುಲ್ ನರ್ವಸ್ ಆಗಿತ್ತು. ಹೀಗಾಗಿದೆ ಅಣ್ಣ ಅಂತ ಹೇಳಿದಾಗ ಅಂದ್ರೆ ನಮ್ಮ ತಂದೆಯವರು ಕೆಲವೊಂದಿಷ್ಟು ವೈದ್ಯಕೀಯ ಮಾಡ್ತಾ ಇದ್ರಲ್ಲ, ಆ ಒಂದು ಅನುಭವದ ಮೇಲೆ ಅವ್ರು ಕೇಳಿದ್ದಕ್ಕೆ ಹೋಗಿ ಎಸ್ ನಾನು ಕಲ್ತೀನಿ, ಪ್ರಾಕ್ಟೀಸ್ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೋಗಿ ನಾನು ಆ ಕುರಿ ಹತ್ರ ನಿಂತ್ಕೊಂಡು ಜಸ್ಟ್ ಆ ರೇಖೆ ನಾನು ಫಸ್ಟ್ ಹೀಲ್ ಮಾಡ್ಕೊಂಡು ನಾನು ಬಾಡಿಗೆ ಇನ್ವೈಟ್ ಮಾಡ್ಕೊಂಡು ನಂತರ ನನ್ನ ಹಸ್ತಗಳ ಮುಖಾಂತರ ಆ ಕುರಿಗೆ ಪಾಸ್ ಮಾಡಿರ್ತಕ್ಕಂಥದ್ದು. ಅದು ತದನಂತರದಲ್ಲಿ ಅದಕ್ಕೆ ಏನಿಲ್ಲ, ಒಂದು ಸ್ವಲ್ಪ ನೀರು, ಒಂದು ಲೋಟದಲ್ಲಿ ನೀರು ಹಿಡ್ಕೊಂಡು ಆ ನೀರಿಗೆ ಒಂದಿಷ್ಟು ಪಾಸ್ ಮಾಡಿ ಈ ನೀರನ್ನ ಅದು ಕುಡಿಸ್ರಿ ಆರಾಮ ಆಗುತ್ತೆ ಅಂತ ಹೇಳಿ ಬಂದಿದ್ದು ಅಷ್ಟೇ. ಅದು ಅದಕ್ಕೆ ಅವರು ಬೇರೆ ಸಪ್ಪು ಸೆದೆಯನ್ನ ಅರ್ಧ ಹಾಕ್ತಾರಲ್ಲ ಆ ತರದ್ದು ಮಾಡಿದ್ರು ಅವರು. ಒಟ್ಟಾರೆ ಆರಾಮಾಯ್ತು, ಅದು ಗುಣ ಆಯ್ತು. ಒಂದು ಇನ್ನೊಂದು, ನಮ್ಮ ತಂದೆಯವರು ಮೂಲತಃ ಕೆಲವೊಂದಿಷ್ಟು ವೈದ್ಯ ಮಾಡ್ತಾ ಇದ್ರು ಅಂತ ಹೇಳಿದೆ ನಾನು. ಹೀಗಿದ್ದಾಗ ನಮ್ಮ ಊರಲ್ಲಿ ಯಾರಾದ್ರೂ ಡಿಲಿವರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆ ಸಮಯಕ್ಕೆ ಆಗಿಲ್ಲ, ತ್ರಾಸ ಆಗ್ತಾ ಇದೆ, ಟೈಮ್ ಓಡ್ತಾ ಇದೆ, ಇನ್ನು ಮುಂದಕ್ಕೆ ತಳ್ತಾ ಇದೆ ಅಂತಂದಾಗ ಅವಾಗೆಲ್ಲ ಹಾಸ್ಪಿಟ್ಲಿಗೆ ಹೋಗೋದು ಬಹಳ ರೇರ್. ಊರಲ್ಲೇ ಮಾಡ್ತಾ ಇದ್ರು. ನಮ್ಮ ಊರಲ್ಲೇ ಒಂದ್ 2-3 ಆ ಹೆಸರಿನ ಹೇಳ್ತಾರಲ್ಲ ಸೂದಿಗಿತ್ತಿ ಅಂತೇಳಿ ಆ ಅಮ್ಮ ಇದ್ರು. ಅದ್ರಲ್ಲಿ ಒಬ್ಬ ಅಮ್ಮ ಬರ್ತಾ ಇದ್ರು ನಮ್ಮ ಮನೆಗೆ ಬಂದು, ಗೌಡ್ರೆ ಈ ತರ ಇಂಥವ್ರ ಮಗಳು ಇಂಥವ್ರ ಸೊಸೆ ಇದಾಗ್ತಾ ಇಲ್ಲ, ಸ್ವಲ್ಪ ನೋಡ್ರಿ, ನೀರ್ ಕೊಡ್ರಿ ಅಂತಂದಾಗ ನಮ್ ತಂದೆ ದೇವ್ರ ಮನೆಯಲ್ಲಿ ಹೋಗಿ ದೇವ್ರನ್ನ ಪೂಜೆ ಮಾಡ್ತಕ್ಕಂಥ ಕಳಸ ಏನಿರ್ತದೆ ಅಲ್ಲಿ, ಪೂಜೆ ಮಾಡ್ತಕ್ಕಂಥದ್ರಲ್ಲಿ ಕಳಸ ಇರ್ತಲ್ಲ, ಆ ಕಳಸದಲ್ಲಿ ಒಂದಿಷ್ಟು ನೀರು ಹಾಕ್ಬಿಟ್ಟು ಆ ನೀರನ್ನ ತೆಗೆದ್ಬಿಟ್ಟು ಒಂದ್ ಚೆರಿಗೆ ಹಾಕಿ ಅವ್ರು ತಂದಂತ ಚೆರಿಗೆ ಹಾಕಿ ಕಳಿಸ್ತಾ ಇದ್ರು. ಅವ್ರು ಹೋಗಿ ಆ ಎಮ್ಮಗ ನೀರ್ ಕುಡಿಸ್ತಿದ್ರು ಅಥವಾ ಅದ್ ಮೈ ಮೇಲೆ ಪ್ರೋಕ್ಷಣೆ ಮಾಡ್ತಿದ್ರು ಗೊತ್ತಿರಲ್ಲ. ಒಟ್ಟು ಅದು ಕ್ರಿಯೆ ನಡೀತಾ ಇತ್ತು. ಅದ್ ರಿಸಲ್ಟ್ ಬಂದಿರೋದಕ್ಕಿಂತ ಅವಾಗ ನಾನು ಮನೆಗೆ ಬಂದಿದ್ದು ನನಗೆ ಗೊತ್ತು. ಈ ತರ ಕ್ವಾಂಟಮ್ ಹಿಲ್ಲು, ಈ ಕ್ವಾಂಟಮ್ ಫಿಸಿಕ್ಸ್ ವರ್ಕ್ ಮಾಡುತ್ತೆ ಅನ್ನೋದು ನನಗೆ ಗೊತ್ತು. ಅದ ಆಧಾರದ ಮೇಲೆ ಇತ್ತಿತ್ತಲಾಗಿ ನಾನು ಇಷ್ಟೆಲ್ಲ ಸಾಂಸಾರಿಕ ಜೀವನ ಅಂದ್ರೆ ಆಗ ವಿದ್ಯೆಗಳನ್ನ ನಾವು ಬಿಟ್ಟೆ ಅವಾಗ. ಯಾಕಂದ್ರೆ ನಾವೆಲ್ಲ ಈಗ ಲೈಫ್ ಈಗ ಲೀಡ್ ಆದ್ ಬಿಟ್ಟು ಈಗೀಗ ನಾನು ಸಂಶೋಧನೆ ಮಾಡ್ತಾ ಇದ್ದೇನೆ. ಈಗ ತಾನೇ ಮನೋರಮಾ ಮೇಡಮ್ ಹೇಳ್ದಂಗೆ ಎಷ್ಟೋ ವಿಷಯಗಳು ನನಗೆ ಬಹಳ ಫೀಲ್ ಆಗ್ತದೆ, ಅದು ಆಲ್ರೆಡಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಅವೆಲ್ಲವೂ ಸೇರಿ ಮುಂದಿನ ದಿನಗಳಲ್ಲಿ ಹೆಚ್ಚು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಈ ತರದ ವಿಷಯಗಳು ಮಾಸ್ಟರ್ಸ್ ಇದ್ರೆ ಯಾರಿಗೆಲ್ಲ ಆಗಿದೆ ಇದನ್ನ ಹೇಳೋದೇ ಇವತ್ತಿನ ಒಂದು ಪ್ರಾಯೋಗಿಕ ಕಾರ್ಯಕ್ರಮದ ವಿಶೇಷತೆ. ಯಾರಿಗೆಲ್ಲ ಈ ತರ ಫೀಲ್ ಆಗಿದೆ ಅವ್ರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಅವಕಾಶಕ್ಕಾಗಿ ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ಮಾಸ್ಟರ್ಸ್, ಇದೇ ರೀತಿ ಪ್ರತಿಯೊಬ್ಬರಿಗೂ ಕ್ವಾಂಟಮ್ ಹೀಲಿಂಗ್ ಬಗ್ಗೆ ಪರಿಚಯ ಆಗಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ಮಾಸ್ಟರ್ಸ್, ಯಾರ್ದಾದ್ರೂ ನಿಮ್ದು ಅನ್ಮ್ಯೂಟ್ ಇದ್ರೆ ಮ್ಯೂಟ್ ಮಾಡ್ಕೊಳ್ಬಿಡಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದನ್ನ ನೀವು ಈ ವೇದಿಕೆನಲ್ಲಿ ಇವತ್ತು ಕ್ವಾಂಟಮ್ ಹೀಲಿಂಗ್ ಅಥವಾ ಕ್ವಾಂಟಮ್ ವೈದ್ಯ ಇದ್ರ ಬಗ್ಗೆ ಹೇಳ್ಬೋದು. ಸವಿತಾ ಮೇಡಮ್ ನೀವು ಕೊಡ್ತಾ ಹೋಗಿ. ಎಸ್, ನಮ್ಮ ಶಶಿಕಲಾ ಮೇಡಮ್ ಅವರು ಕೂಡ ಕ್ವಾಂಟಮ್ ಹೀಲಿಂಗ್ ಅಥವಾ ಕ್ವಾಂಟಮ್ ಥೆರಪಿ ಇದ್ರ ಬಗ್ಗೆ ಅವರು ಅದ್ಭುತವಾದ ಕ್ಲಾಸ್ ಕೊಟ್ಟಿದ್ದಾರೆ. ಅವರು ಸುಮ್ನೆ ಆಗದೆ ದಯವಿಟ್ಟು ನೀವು ಬಂದು ಅದ್ರ ಬಗ್ಗೆ ನಮಗೆ ಪರಿಚಯ ಇನ್ನೊಂದ್ಸಲ ಮಾಡ್ಕೊಡಿ. ಮೇಡಮ್, ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಇದೆ. ಸವಿತಾ ಮೇಡಮ್, ಎಸ್, ಮಾತಾಡಿ. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ಎಲ್ಲ ಮಾಸ್ಟರ್ಸ್ಗಳಿಗೂ.
ಕ್ವಾಂಟಮ್ ಹೀಲಿಂಗ್ ಇದು ನನಗೆ ವರ್ಕ್ ಆಗಿದೆ. ಆದ್ರೆ ಅದು ಹೆಂಗಂದ್ರೆ ಒಂದ್ ದಿನ ನಮ್ಗೆ ಆರೋಗ್ಯದಲ್ಲಿ ಏನಾದ್ರೆ ತುರಿಕೆ ಆಗಲಿ, ಏನಾದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಇರ್ತಾವ. ಅದಕ್ಕಾಗಿ ನಾವು ಏನಾನ ಒಳ್ಳೆ ಈಗ ನನ್ಗೆ ಹೀಗಾಗಿದೆ, ಹಂಗಾಗಿದೆ, ಆರಾಮಾಗಿದೆ ಅಂತ ನಾವ್ ಅನ್ಕೋತೀವ್ರಿ. ಆದಾಗ ಅದು ಸ್ವಲ್ಪ ಈ ಒಂದ್ ದಿನ ಅಲ್ಲ, 2 ದಿನ, 2 ದಿನ, 2 ಸಲ 3 ಸಲ ಹಿಂಗ ಯಾವಾಗನ್ನ ಅನ್ಕೊಂಡ್ ಆಟೋಮೆಟಿಕ್ ಆಗಿ ಅದು ಸ್ವಲ್ಪ ಕಡಿಮೆ ಆಗಿರ್ತೈತ್ರಿ. ಅದು ಅಲ್ದೇನೆ ಯಾವುದೇ ಒಂದ್ ಕೆಲಸ ಮಾಡೋದ್ರಲ್ಲಿ ಇಲ್ಲ, ನಾವು ಅದ್ರ ಮೇಲೆ ಮನಸ್ಸಿಟ್ಟು ಒಳ್ಳೆ ಇದರಿಂದ ನಾವ್ ಮಾಡ್ತೇವಲ್ರಿ, ಅದು ಕೆಲಸ ಬಹಳ ಸಕ್ಸಸ್ ಆಗ್ತದ್ರಿ, ಸರಿಯಾಗಿ ಆಗ್ತದ. ಅದಕ್ಕಾಗಿ ಆ ತರದ ಕೆಲಸಗಳಲ್ಲಿ ಪ್ರತಿದಿನನ ಬಹಳ ಅಳವಡಿಸ್ಕೊಡ್ತೀನ್ರಿ. ಹೀಗಾಗಿ ನನ್ಗ ಬಹಳ ಖುಷಿ ಆಗ್ತಿದೆ ಕ್ವಾಂಟಮ್ ಹೀಲಿಂಗ್ ನನಗೆ. ಆ ಕೆಲಸ ಆಗ್ಲಿ, ದೇಹದ ಮೇಲೆ ಆಗುವ ಪರಿಣಾಮಗಳಾಗ್ಲಿ ಎಲ್ಲವನ್ನ ನನ್ಗ ಅಳವಡಿಸ್ಕೊಂಡು ನನ್ಗ ಸರಿಯಾಗಿ ಎಲ್ಲಾ ಕೆಲಸಗಳು ಎಲ್ಲಾ ಇದನ್ನ ಆಗ್ತಾವ್ರಿ, ಎಸ್ ಉಪಯೋಗಗಳು. ಮೇಡಮ್, ಈಗ ಸೂಪರ್. ನಮ್ಮ ನನಗೆ ಬಹಳ ಶಶಿಕಲಾ ಮೇಡಮ್ ನಮಸ್ತೆ ಮಾತಾಡಿ. ಇಲ್ಲ, ಮಾತಾಡ್ತಾ ನಮಸ್ತೆ ಇದ್ದಾರೆ. ಆಲ್ ಮಾಸ್ಟರ್ಸ್. ನಮಸ್ತೆ ಕ್ವಾಂಟಮ್ ಆಲ್ ಹೀಲಿಂಗ್ ಹೇಳುವಾಗ ಮಾಸ್ಟರ್ಸ್. ಇದೇನಪ್ಪಾ, ಇದು ಹೆಂಗ್ ಹೇಳ್ತಾರ ಅನ್ಕೊಂತೀವಿ. ಮೇಡಮ್ ಶಶಿಕಲಾ ಒಂದ್ ಮೇಡಮ್, ನಿಮಿಷ ಅವ್ರು ಮಾತಾಡ್ತಾ ಇದ್ದಾರೆ. ಶಶಿಕಲಾ ಮೇಡಮ್ ಶಶಿಕಲಾ ಒಂದ್ ಮೇಡಮ್, ನಿಮಿಷ. ಸವಿತಾ ಮೇಡಮ್ ಇನ್ನೊಂದ್ ಸ್ವಲ್ಪ ಇನ್ನು ಅವ್ರು ಶೇರ್ ಮಾಡೋದಿದ್ದಾರೆ. ಮುಗಿಲಿ ಸಾರಿ ಮುಗಿಲಿ ಮೇಡಮ್, ಮುಗಿಲಿ. ಸಾರಿ. ಸವಿತಾ ಮೇಡಮ್ ಮಾತಾಡಿ. ಎಸ್, ನಮ್ಮ ಸವಿತಾ ಮೇಡಮ್ ಇರ್ಲಿ ಮೇಡಮ್, ಅವ್ರದ್ದು ಮ್ಯೂಟ್ ಆಗಿದೆ. ಅವರು ಅವಾಗೆಲ್ಲ ನನ್ಗೆ ಕಾಲ್ ಮಾಡಿ ಕೇಳ್ತಾ ಇದ್ರು, ಎಷ್ಟೊಂದು ಸಮಸ್ಯೆಗಳಿದ್ದಾವೆ, ಏನ್ ಮಾಡೋದು, ಮತ್ತೆ ಕಾನ್ಸ್ಟಿಪೇಷನ್ ಇದನ್ನೆಲ್ಲ ಕೇಳ್ತಾ ಇದ್ದ ಹಾಗೆ ನಮ್ಮ ವೇದಿಕೆನಲ್ಲಿ ಪ್ರಶ್ನೋತ್ತರ ವಿಭಾಗದಲ್ಲಿ ಅಲ್ಲೇ ಅವರು ಉತ್ತರವನ್ನ ಕಂಡಿಡ್ಕೊಂಡು ಮತ್ತೆ ಇಲ್ಲಿ ಕೊಡುವಂತಹ ಎಲ್ಲ ಸಮಗ್ರ ಜೀವನ ಶೈಲಿನ ಆ ಚಾಚು ತಪ್ಪದೆ ಅಳವಡಿಸ್ಕೊಳ್ತಾ ಇರೋದ್ರಿಂದ ಎಷ್ಟೊಂದು ಅವರ ಆರೋಗ್ಯದಲ್ಲಿ, ಅವರ ಮಾತಿನಲ್ಲಿ ಸ್ಪಷ್ಟತೆ ಎಲ್ಲ ನಾವು ಕಾಣ್ತಾ ಇದ್ದೇವೆ. ಇದು ಕ್ವಾಂಟಮ್ ಹೀಲಿಂಗ್. ಎಸ್, ನಮ್ಮ ಶಶಿಕಲಾ ಮೇಡಮ್ ನಮಸ್ತೆ ಮುದ್ದಾದ ಮೊಮ್ಮಗುವಿನೊಂದಿಗೆ ಬಂದಿದ್ದಾರೆ. ಎಸ್ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನಾನ್ ಬರೋದ್ ಬೇಡ ಅಂತ ಇದ್ದೆ, ಹೆಸರು ಕರೆದ್ ಬಿಟ್ರಲ್ಲ, ಬಂದ್ಬಿಡೋದು ಒಳ್ಳೇದು, ಬೇಗ ಮುಗಿಸ್ಬಿಡೋಣ ಅಂತ ಬಂದಿದ್ದೀನಿ. ನಾನು ಕ್ವಾಂಟಮ್ ವೈದ್ಯನ ಈಗ ನನ್ನ ಮೊಮ್ಮಗನ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀನಿ. ಏನಂದ್ರೆ, ನಾನು ಇವಳನ್ನ ಕರ್ಕೊಂಡು ಹೋಗಿರ್ತೀನಿ ಎಲ್ಲಿಗೆ, ಕೆಳಗಡೆ ವಾಕಿಂಗು, ಅದಕ್ಕೆ ಇದಕ್ಕೆ. ಸ್ವಲ್ಪ ದೃಷ್ಟಿ ದೋಷ ಆಗತ್ತೆ ಅಂತ ಹೇಳ್ತಾರಲ್ಲ, ಸುಮ್ನೆ ತರಲೆ ಹಚ್ಕೊಂಡಿರ್ತಾಳೆ. ಅವಾಗ ನಾನು ನೆಗೆಟಿವ್ ಎನರ್ಜಿನ ತೆಗೆಯುತ್ತೆ, ಕಲ್ಲುಪ್ಪು ಅಂತ ಹೇಳ್ತಾರೆ. ಆ ಕಲ್ಲುಪ್ಪನ ನೇವಳಿಸಿ ನೀರಿಗೆ ಹಾಕ್ತೇನೆ. ಅಂದ್ರೆ ಉಪ್ಪು ನೀರಲ್ಲಿ ಕರಗಿದಂಗೆ ಇವರ ಮೇಲಿರೋ ದೃಷ್ಟಿ ಹೋಗುತ್ತೆ ಅಂತ ಹೇಳ್ತಾರೆ. ಅದು ಒಂಥರ ಕ್ವಾಂಟಮ್ ವೈದ್ಯನೇ. ಸೊ ಅದು ಏನೋ ಕಾಕತಾಳೀಯನೋ ಏನೋ, ಒಂದು ಮಟ್ಟಕ್ಕೆ ಅವಳು ಸರಿಯಾಗ್ಬಿಡ್ತಾಳೆ. ಅದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಅವಳಿಗೆ ಎಂದು ತರಲೆ ಮಾಡ್ತಾಳೋ ಅದನ್ನ ಮಾಡ್ತೀನಿ. ಆಮೇಲೆ ಈ ಪೊರ್ಕೆ ನೀಳ್ಸೋದು ಅಂತ ಹೇಳ್ತಾರಲ್ಲ, ಮೊನ್ನೆ ಹೇಳ್ತಾ ಇದ್ರು ಯಾರು ಮೇಡಮ್, ಆ ಪೊರ್ಕೆ ನೀಳ್ಸಿ ಇದ್ ಮಾಡೋದು, ಅದನ್ನು ನಾನು ಮಾಡ್ತೀನಿ. ಸೊ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದನ್ನ ತೆಗಿಯೋಕೆ ಕಲ್ಲುಪ್ಪಂತೂ ಖಂಡಿತ ಅದು ಉಪಯೋಗ ಆಗುತ್ತೆ. ಈ ರೇಖಿನಲ್ಲಿ ಹೀಲಿಂಗ್ ಮಾಡಿದಾಗ ನಮಗೆ ಅದು ನೆಗೆಟಿವ್ಸ್ ಬಂದಿರುತ್ತೆ ಅಂತ ಹೇಳ್ತಾರಲ್ಲ, ಅದನ್ನ ತೆಗಿಯೋಕುನುವೆ ಸಮುದ್ರ ಸ್ನಾನ ಅಥವಾ ಉಪ್ಪಿನ ನೀರಲ್ಲಿ ಜಾಸ್ತಿ ಉಪ್ಪನ್ನ ನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಅದು ಕ್ಲಿಯರ್ ಆಗತ್ತೆ ಅಂತ ಹೇಳ್ತಾರೆ. ಮೊನ್ನೆ ಮೇಡಮ್ ಒಬ್ರು ಹೇಳ್ತಾ ಇದ್ರು, ಅದನ್ನ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಅದು. ಆಮೇಲೆ ಅದ್ರ ಜೊತೆಗೆ ಕಲ್ಲುಪ್ಪಿನ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಬಾಡಿಲಿ ಪೇನ್ಸ್ ಏನಾದ್ರು ಇದ್ರೆ ಅವು ಬ್ಲಾಕೇಜಸ್ ಅದು ಎಲ್ಲ ಕ್ಲಿಯರ್ ಆಗತ್ತೆ. ಸೊ ಆ ತರಕ್ಕೆ ನಾನು ಕ್ವಾಂಟಮ್ ವೈದ್ಯನ ಯೂಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವಾವ್, ಸೂಪರ್ ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್. ಉಮಾದೇವಿ ಮೇಡಮ್, ಒಂದ್ ಸೆಕೆಂಡ್, ನೀವು ಮೊದಲಿಗೆ ಅನ್ಮ್ಯೂಟ್ ಮಾಡ್ಬೇಡಿ, ಯಾಕೆಂದ್ರೆ ನೋಡಿ ಶಬ್ದ ಆಗ್ತಾ ಇದೆ. ಮುಗಿದ ಮೇಲೆ ಮತ್ತೆ ನೀವು ಅನ್ಮ್ಯೂಟ್ ಮಾಡ್ಬೋದು. ಹಾಗೆ ಮಾಸ್ಟರ್ಸ್, ಇವತ್ತು ಮನೋರಮಾ ಮೇಡಮ್ ತರಗತಿ ಒಂದು 15 ನಿಮಿಷ ತಡ ಆಗಿದ್ರಿಂದ ಈಗ 8 ಗಂಟೆ ಸಂಪನ್ನ ಮಾಡ್ಬೇಕಾಗಿತ್ತು. 15 ನಿಮಿಷ ಈಗ ಸಮಯ ಇದೆ. ಶಿವಗಂಗಮ್ಮ ಮೇಡಮ್. ಎಸ್ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನಾನು ಕೂಡ ಕ್ವಾಂಟಮ್ ವೈದ್ಯೆ ಆಗಿ ಮಾಡ್ತಾ ಇದ್ದೀನಿ. ಏನೊಂದಾದ್ರೂ ಪ್ರಯೋಗ ಮಾಡ್ತಾ ಇರ್ತೀನಿ. ನನ್ ಮೇಲೆ ನಾನು ಪ್ರಯೋಗ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನನಗೊಂದ 10 ವರ್ಷದ ಹಿಂದೆ ಜಾರಿ ಒಂದು 3 ರೋಡ್ ಕೂಡಿರ್ತಾವಲ್ಲ, ಅಲ್ಲಿ ಬಿದ್ದೋಗಿದ್ದೆ ನೈಟು. ಅವಾಗಿಂದನೂ ನನ್ಗೆ ಕಾಲು ಬಲಗಾಲು ಮಂಡಿ ಹೊಡ್ತಾ ಬರ್ತಾ ಇತ್ತು, ಯಾವಾಗೂ ಮಂಡಿ. ಏನೋ ನನ್ಗಾಗೈತೆ ಅಂತ ನಾನು ಹಂಗನ್ಕೊಂಡ್ ಸುಮ್ನೆ ಇದ್ದೆ. ಆಮೇಲೆ ಬೇರೆಯವರು ಕೂಡ ಕುತ್ಕೊಂಡು ಮಾತಾಡ್ತಾ ಇರೋರಂತೆ ನನ್ ಬಗ್ಗೆ. ನಾನು ಚೆನ್ನಾಗಿ ಸ್ವಲ್ಪ ಟೈಲರಿಂಗ್ ಕೆಲಸ, ಇಟ್ಟಿ ಮಿಲ್ಲು ಎಲ್ಲ ಕೆಲಸ ನಿಭಾಯಿಸ್ತಾ ಇದ್ದೆ. ಅದನ್ನ ನೋಡಿ ನನ್ ಸುದ್ದಿನೇ ಮಾತಾಡೋರಂತೆ, ಏನ್ ಕೆಲಸ ಮಾಡ್ತಾಳೆ ಈ ಅಮ್ಮ, ಎಷ್ಟ್ ಕೆಲಸ ಮಾಡ್ತಾಳೆ ಅಂತ. ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ವಿ, ಹೊಟ್ಟೆ ಕಿಚ್ಚು ಅಂತ ಇರುತ್ತಲ್ಲ, ಮಾತಾಡ್ತಾ ಇದ್ರು. ಅವಾಗ ನನ್ಗೊಂದ್ ಹುಡ್ಗಿ ಹೇಳ್ತು, ಆಂಟಿ ನೀನು ಕಾಲ್ ನೋವು ಅಂತೀಯಲ್ಲ,
ನಿನ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಆಂಟಿ, ನಾನು ಕೇಳಿಸ್ಕೊಂಡಿದೀನಿ. ನೀನೊಂದ್ ಮೊಟ್ಟೆ ತೆಗ್ದು ನೀವ್ಳ್ಸಿ ಎಸ್ತ್ ಬಿಡ ಆಂಟಿ ಹೋಗುತ್ತೆ ಅಂದ್ಲು. ಹೌದಾ, ಮೊಟ್ಟೆ ಮುಟ್ಟಲ್ಲ ನಾವು, ಏನ್ ಮಾಡೋದು? ನಾನ್ ತಂದು 1 ವಾರ ಇಟ್ಕೊಂಡೆ ಆಚೆ ಕಡೆ. ನಮ್ಮ ಯಜಮಾನ್ರಿಗೆ ಹೇಳಿದೆ, ಅವ್ರು ಮಾಡಕ್ಕೆ ಅವ್ರಿಗೊಂಥರ ಮಾಡ್ಲಿಲ್ಲ. ಕೊನೆಗೆ ತಡೆಯಕ್ಕಾಗ್ದಿರ ಹತ್ತಾಗ ಅವ್ರು ಹೋಗಿ ಮಾಡಿದ್ರು. ಮಾಡಿದ ದಿವ್ಸನೇ ಮೊಟ್ಟೆ ನೀವಳ್ಸಿ ಹೊಡೆದ್ ಬಂದ ದಿವ್ಸನೇ 12 ಗಂಟೆ ಅಷ್ಟೊತ್ತಿಗೆ ನಾನು ನೈಟು ಚೆನ್ನಾಗ್ ನಿದ್ದೆ ಮಾಡಿದೀನಿ. ಕಾಲ್ ನೀಡಿದ್ರೆ ಕಾಲು ಹಂಗೆ ಎಷ್ಟು ಕ್ಲಿಯರ್ ಆಗೋಯ್ತು. ಬೆಳಿಗ್ಗೆ ನಮ್ ದೊಡ್ಡಮ್ಮ ಸತ್ತೋದ್ರು. ಅವಾಗ ನಾನು ಹೋಗ್ಬೇಕಾಗಿದ್ದ ಸಂದರ್ಭನೂ ಬಂತು, ನೀಟಾಗಿ ಹೋಗಿ ಬಂದೆ. ಅದು ಇನ್ನೂ ಒಂದ್ ಟೈಮ್ ಮನೆ ಒಳಗಡೆನೆ ನನ್ಗದು ಆ ತರ ನೆಗೆಟಿವ್ ಪಾಸ್ ಆಗಿತ್ತು. ಇದೇ ಜಾಗದಲ್ಲೇ ಮಲಗಿರ್ಬೇಕಾದ್ರೆ ಏನೋ ಮೇಲ್ಗಡೆಯಿಂದ ಬಿದ್ದಂಗಾಗಿ ಫುಲ್ಲು ಎದ್ದಳಕ್ ಆಗ್ದಿರ ಆಗೋಯ್ತು. ಆಮೇಲೆ ಮಂಚ ಬಿಟ್ಟು ಕೆಳಗಿಳಿದ್ರೆ ಕಾಲ್ ಬರ್ದಿರ ಆಗೋಯ್ತು. ಆಮೇಲೆ 1 ವಾರದಷ್ಟೊತ್ತಿಗೆ ಎಷ್ಟು ದಪ್ಪ ಆಗೋಯ್ತು ಅಂದ್ರೆ ಹಾಸ್ಪಿಟ್ಲಿಗೆಲ್ಲ ಹೋದ್ರೆ ಏನೇನೋ ಹೇಳಿದ್ರು, ಅದಾಗ್ಲಿಲ್ಲ. ಕೊನೆಗೆ ದೇವಸ್ಥಾನಕ್ಕೆ ಹೋಗಿ ಬಂಡೆ ಮಂಕಾಳಮ್ಮನ ಇದ್ರಲ್ಲಿ 3 ಸರಿ ತಡೆ ಒಡ್ಸ್ಕೊಂಡ್ ಬಂದಾಗ ಹುಷಾರಾಯ್ತು ನನ್ಗೆ. ನನ್ ಮೇಲೇನೆ ನನಗ್ ತುಂಬಾ ಆಗೋಗ್ಬಿಟ್ಟಿದೆ. ಕ್ವಾಂಟಮ್ ಎಸ್ ಮೇಡಮ್, ವೈದ್ಯರು ನಾನು ಅದೆಲ್ಲ ಕಂಡುಬಿಟ್ಟಿದ್ದೀನಿ. ಮಕ್ಳಿಗೂ ಇಷ್ಟೆಲ್ಲ ಕೂಡ ಮಾಡ್ತಾ ಅನುಭವಗಳನ್ನ ಇರ್ತೀನಿ. ಅನುಭವಗಳನ್ನ ಪಡೆದಂತಹ ನಮ್ಮ ಅನುಭವಿಗಳು ನಮ್ಮ ಶಿವಗಂಗಮ್ಮ ಮೇಡಮ್ ಅವರೇ ಕ್ವಾಂಟಮ್ ವೈದ್ಯ ಅಂತ ಒಂದು ಬೋರ್ಡ್ ಹಾಕೊಂಡು ಇನ್ನೇನು ಸದ್ಯದ್ರಲ್ಲೇ ನಡೆಸ್ತಾರೆ ಅಂತ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಎಸ್ ಥ್ಯಾಂಕ್ ಯು. ಎಸ್ ಮಾಸ್ಟರ್. ಮೊಮ್ಮಕ್ಳಿಗೂ ಕೂಡ ಮಾಡ್ತಾ ಇರ್ತೀನಿ. ಏನೇನೋ ಉಪ್ಪು ಅಂತೆ, ಕರ್ಪೂರ ಅಂತೆ, ಏನೋ ಅವ್ರಿಗೆ ಹತ್ತಾಗ ಅದ್ನ ಸರಿ ಹೋಗ್ಬಿಡ್ತಾರೆ ಮಕ್ಳು. ಎಸ್ ಅದಂತೂ ಇದೆ, ಖಂಡಿತ. ಹೌದು ಹೌದು. ಇದನ್ನೇನೆ ಇನ್ನೊಂದು ವಿಷಯ ನಾವು ಸೇರಿಸಬೇಕು, ನಂಬಿಕೆ. ಹೌದು, ನಂಬಿಕೆ ಅಂತ ಇಟ್ಕೊಂಡು ನಾವು ಮೊಟ್ಟೆ ಅನ್ನೋ ವಿಚಾರ ಅಲ್ಲ, ಅದೊಂದು ವಸ್ತು ಅಷ್ಟೇನೆ. ಯಾವಾಗ ನಮ್ಮ ಮನಸ್ಸಲ್ಲಿ ನಂಬಿಕೆ ಬಲವಾಗಿ ನಾವು ಈ ತರದ್ದೆಲ್ಲ ಮಾಡ್ತಾ ಹೋದಾಗ, ಯಾವ್ದಾದ್ರೂ ಸಹ ಪ್ರಯೋಗ ಮಾಡಿದಾಗ ಅದು ಕ್ವಾಂಟಮ್ ಹೀಲಿಂಗ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ನೀವು ಮ್ಯೂಟ್ ಮಾಡ್ಕೊಂಬಿಡಿ. ಯಶೋದಾ ಮೇಡಮ್, ನಮ್ಮ ಯಶೋದಾ ಮೇಡಮ್ ಮಾತಾಡಿ. ಉಮಾದೇವಿ ಮೇಡಮ್. ಹಲೋ ಹಲೋ ಯಶೋಧ. ಹಾ ಮೇಡಮ್, ಮೇಡಮ್ ಮಾತಾಡಿ. ಯಶೋದಾ ಮೇಡಮ್, ಮೇಡಮ್ ನಮಸ್ತೆ. ನಾನು ಮಾತಾಡಿದ್ದೆ ಲಾಸ್ಟ್ ಟೈಮ್ ಕ್ವಾಂಟಮ್ ಹೀಲಿಂಗ್ ಬಗ್ಗೆ, ಬಟ್ ಇದು ನೆನ್ನೆ ಮತ್ತೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ನನ್ನ ಸಿಸ್ಟರು ಅವಳ ಮಗನ್ಗೆ ಒಂದು ಇಂಟರ್ವ್ಯೂ ಇತ್ತು. ಫಸ್ಟ್ ಇಂಟರ್ವ್ಯೂ ಪಾಸ್ ಮಾಡಿದ್ದ, ಸೆಕೆಂಡ್ ಇಂಟರ್ವ್ಯೂ ಇದೆ. ಈಗ ಏನಾದ್ರು ನೀನೇನೇನೋ ಕಲ್ತಿದ್ಯಲ್ಲ, ಅದನ್ನ ಏನಾದ್ರು ಮಾಡ್ತೀಯಾ ಅಂತ ಅಂದ್ಲು. ಸೊ ನನ್ಗೆ ಸ್ವಲ್ಪ ಯೋಗಿಕ್ ಹೀಲಿಂಗು ಗೊತ್ತಿತ್ತು, ಮತ್ತೆ ಸರ್ದು ಕ್ವಾಂಟಮ್ ಹೀಲಿಂಗು ತಿಳ್ಕೊಂಡಿದ್ದೆಲ್ಲ. ನಾನೇ ಅವನಿಗೆ ಎಕ್ಸಾಮ್ ಬರೆಯೋ ಇದನ್ನ ಈಸಿ ಆಗ್ಲಿ, ಎಕ್ಸಾಮ್ ಪಾಸ್ ಆಗ್ಲಿ, ಈ ತರ ನಾನು ಒಂದು ಪ್ರಯೋಗ ಮಾಡಿದೆ. ಸೊ ನಿನ್ನೆ ಸಂಜೆ ಅಕ್ಕ ಫೋನ್ ಮಾಡಿ ಅದು ಅವನಿಗೆ ಪಾಸ್ ಆಗಿದೆ, ಸೆಲೆಕ್ಟ್ ಆಗಿದ್ದಾನೆ ಅಂದ್ರು. ಸೊ ತುಂಬಾ ಖುಷಿ ಆಯ್ತು ಮೇಡಮ್. ಇದು ಕ್ವಾಂಟಮ್ ಹೀಲಿಂಗ್ ಎಫೆಕ್ಟ್ ಆಗಿದೆ ಅನಿಸ್ತು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಇದೆಲ್ಲ ವಿದ್ಯೆ ಕಲಿಸಿದ ಗುರುಗಳಿಗೂ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಎಸ್ ಸೂಪರ್. ಥ್ಯಾಂಕ್ ಯು ಮೇಡಮ್. ಇದೇ ರೀತಿ ಕ್ವಾಂಟಮ್ ಪ್ರಾಯೋಗಿಕ ತರಬೇತಿ ಬಂದಾಗ ನೀವು ಈ ತರದನ್ನ ಅನುಭವಗಳನ್ನ ಮತ್ತೊಮ್ಮೆ ಹಂಚ್ಕೊಳ್ಳಿ. ಎಸ್ ಮಾಸ್ಟರ್ಸ್ ಇದೇ ರೀತಿ ಹೊಸ ಮಾಸ್ಟರ್ಸ್ಗೆ ಈಗ ಅವಕಾಶಗಳನ್ನ ನಮ್ಮ ಮೊದಲಿಂದನೂ ಅಷ್ಟೇ, ಸುಮಾರು 2 ವರ್ಷಗಳಿಂದ ತರಗತಿ ಪ್ರಾರಂಭವಾಗಿದೆ. ಅವಾಗ್ಲಿಂದಲೂ ಹೊಸ ಮಾಸ್ಟರ್ಸ್ ಮಾತಾಡಿ ಅಂತ ನಾವು ಹೇಳ್ತಾನೆ ಇರ್ತೀವಿ. ಯಾಕೆಂದ್ರೆ ನಾವು ಕೂಡ ಮೊದಲಿಗೆ ಹಿಂದೆ ಇದ್ವು, ಮಾತಾಡ್ತಾ ಇರ್ಲಿಲ್ಲ. ನಾವು ಮಾತಾಡಿ ನಾವು ಈಗ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡುವಂಥದ್ದು. ಯಾಕೆಂದ್ರೆ ಇದು ಅಂತಿಂತ ವೇದಿಕೆ ಎಲ್ಲ, ನಿಮಗೂ ಗೊತ್ತಿದೆ. ಸಾಮಾನ್ಯ ವೇದಿಕೆ ಅಂತೂ ಅಲ್ವೇ ಅಲ್ಲ. ನಮ್ಮ ಧ್ಯಾನದ ವೇದಿಕೆಯಲ್ಲಿ ಅಂದ್ರೆ ಪ್ರತಿಯೊಂದು ವಿಚಾರವನ್ನ ಮುಕ್ತವಾಗಿ ಮಾತಾಡ್ತೀವಿ. ಯಾವುದನ್ನು ಸಹ ಈಗ ನಾವು ಏನಾದ್ರೂ ಒಂದು ಉಪಯೋಗ ಪಡ್ಕೊಂಡಿದೀವಿ ಒಂದರಿಂದ ಅಂತ ಅಂದ್ರೆ ಅದನ್ನ ಇಲ್ಲಿ ನಾವು ಹೇಳ್ತಾನೆ ಇರ್ತೀವಿ. ಯಾವುದು ಮುಚ್ಚುವರೆ ಅಂತ ಅನ್ನೋದು ಯಾವುದೂ ಇಲ್ಲ. ಹಾಗಾಗಿ ನೀವು ತಿಳಿದುಕೊಂಡಿರುವಂತಹ ಜ್ಞಾನ ನಾವೆಲ್ಲರೂ ಕೂಡ ಇಲ್ಲಿ ಹಂಚ್ಕೊಳ್ತಾ ಹೋದ್ರೆ ಸಾಕಷ್ಟು ಬದಲಾವಣೆಗಳನ್ನ ನಾವು ಸಮಾಜದಲ್ಲಿ ಕಾಣ್ಬೋದು. ಎಸ್ ಮಾಸ್ಟರ್ಸ್. ವಿವೋ ಅಂತ ಇದೆ. 1 ಸೆಕೆಂಡ್. ಥ್ಯಾಂಕ್ ಯು ಮೇಡಮ್. ಉಮಾ ಮೇಡಮ್, ನಿಮ್ಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆಯಾ? ನಾನು ಅರ್ಥ ಮಾಡ್ಕೋಬಲ್ಲೆ, ಯಾಕೆಂದ್ರೆ ನಾನು ಒಂದು ಹೆಣ್ಣಾಗಿ ಅರ್ಥ ಮಾಡ್ಕೊಳ್ತೀನಿ. ಈಗ ನೀವೇನ್ ತಯಾರು ಮಾಡ್ಕೊಂಡು ಬಂದಿದ್ದೀರಾ, ಇಲ್ಲಿವರೆಗೂ ಧ್ಯಾನ, ಜ್ಞಾನ, ಯೋಗ ಎಲ್ಲ ಆಗಿದೆ. ಈಗ ಎಲ್ರ ಮಗದಲ್ಲಿ ಒಂದು ನಗೆ ಚಟಾಕಿ ಹರಿಸ್ಬೇಕು. ಆಮೇಲೆ ಕಾರ್ಯಕ್ರಮ ನಾನು ಸಂಪನ್ನ ಮಾಡ್ತೀನಿ. ಹೌದು ಮೇಡಮ್. 1 ಸೆಕೆಂಡ್, ನಾವು ಇವ್ರಿಗೆ ಅವಕಾಶ ಕೊಟ್ಬಿಡೋಣ. ವಿವೋ ಅಂತ ಇದೆ ಮೇಡಮ್. ನಾಳೆಯಿಂದ ದಯವಿಟ್ಟು ನೀವು ನೇಮ್ ಹಾಕೊಂಡ್ ಬನ್ನಿ. ನಾವು ಹೆಸರು ಕರೆದಾಗ ಒಳ್ಳೆ ಫೀಲ್ ಇರುತ್ತೆ, ನಿಮ್ಗೂ ಸಹ ನನಗೂ ಸಹ.
ಎಸ್ ಮೇಡಮ್, ಮಾತಾಡಿ. ಶಾರದಾ ನಾನು ಮೇಡಮ್ ಮೇಡಮ್ ಅನ್ಕೊಂತೀನಿ. ಹೌದು ಮೇಡಮ್, ನಾನು ಅದೇನಕ್ಕೆ ಅದು ಚೇಂಜ್ ಆಗಿದೆಯಾ ಅಂತ ಗೊತ್ತಿಲ್ಲ ನನಗೆ. ಎಸ್ ಮೇಡಮ್. ನಾನು ಅದು ಹೀಲಿಂಗ್ ಬಗ್ಗೆ ನಾನೊಂದು ಹೇಳ್ಬೇಕಾಯ್ತು ಮೇಡಮ್. ನಾನು ಸುಮಾರು ವರ್ಷದಿಂದ ಊರಿಗೆ ಹೋಗಿದ್ದೆ. ಅಲ್ಲಿ ತುಂಬಾ ಜ್ವರ ಬಂದಿತ್ತು ಹುಡುಗಂಗೆ. ಅವ್ರಿಗೆ ಹೇಳ್ದೆ ಯಂತ್ರ ಕಟ್ಸೋದಲ್ವಾ, ಆಸ್ಪತ್ರೆಗೆಲ್ಲ ತೋರಿಸಿದೀರಾ, ಕಡಿಮೆ ಆಗಿಲ್ವಲ್ಲ ಅಂತ ಅಂದೆ. ಅವ್ರೇನಂದ್ರು, ಅಯ್ಯೋ ಇಲ್ಲಿ ಯಂತ್ರ ಕಟ್ಟೋರು ಯಾರು ಇಲ್ವಲ್ಲ, ಏನ್ ಮಾಡೋದು ಅಂತ ಅಂದ್ರು. ಸರಿ, ನಾನೇನ್ ಮಾಡ್ದೆ, ಒಂದು ಬಿಳಿ ಎಕ್ಕದ ಗಡ್ಡಿ ತಗೊಂಬಂದು ದಾರ ಸುತ್ಬಿಟ್ಟು ಒಂದು ಊದ್ಬತ್ತಿ ಹೊಗೆ ಹಾಕಿ ಅವ್ರಿಗೆ ಕಟ್ತೆ. ಆಮೇಲೆ ನಾಳೆ ಬೆಳಗ್ಗೆ ದೊಡ್ಡಮ್ಮ ನನ್ಗೆ ವಾಸಿ ಆಯ್ತು ದೊಡ್ಡಮ್ಮ, ನನ್ಗೆ ಹುಷಾರಾದೆ ಅಂತ ಹೇಳ್ತಾ ಇದ್ದಾನೆ ಅವನು. ನನಗೆ ತುಂಬಾನೇ ಖುಷಿ ಆಯ್ತು. ಅಯ್ಯೋ ಇದ್ರಲ್ಲೆಲ್ಲ ಈ ತರ ಮ್ಯಾಜಿಕ್ ಇದೆಯಾ, ನಾವು ಸುಮ್ನೆ ಕಟ್ಟಿದ್ದು ನೋಡಿ ಆತರ ಅವನಿಗೆ ಹುಷಾರಾಗಿದೆ ಅಂತ. ಆಮೇಲೆ ನಮ್ ತಂದೆನೂ ಅದೇ ಮದ್ದಿಡಿ ಇರ್ತಾರಲ್ವಾ, ಅದಕ್ಕೆಲ್ಲ ಔಷಧಿ ಕೊಡ್ತಾ ಇದ್ರು ನಮ್ ತಂದೆ. ಅದು ನನ್ಗೊಂದ್ಸರಿ ತೋರ್ಸಿದ್ರು. ನಾನು ಯಾರ ಹತ್ರನು ಪ್ರಯೋಗ ಮಾಡಿಲ್ಲ, ಹೇಳ್ತಾ ಇರ್ತೀನಿ ನಾನು ಅದು ಕೊಡ್ಬೇಕು ಅಂತನ. ನಾನು ಯಾರ ಹತ್ರನು ಪ್ರಯೋಗ ಮಾಡಿಲ್ಲ. ಅದು ಮದ್ದಿಡಿ ಇಡೋದ್ಕೂನು ಅದು ಔಷಧಿ ಒಂದು ನಮ್ ತಂದೆ ಮೊದ್ಲಿಂದಾನು ಕೊಡ್ತಾ ಇದ್ರು ಎಲ್ಲಾರ್ಗು. ಅದು ಒಂದಿದೆ. ಆಮೇಲೆ ಬಟ್ಟಿ ಬೀಳುತ್ತಲ್ಲ, ಅದಕ್ಕೂನು ಔಷಧಿ ಅದನ್ನು ನಮ್ ತಂದೆ ಕೊಡ್ತಾ ಇದ್ರು. ಅದೆಲ್ಲ ನಾವು ನೋಡ್ಕೊಂಡಿದೀವಿ. ಅದೆಲ್ಲ ಪ್ರಯೋಗ ಆಗಿದೆ ಮೇಡಮ್. ಅದು ಬಟ್ಟಿ ಎಲ್ಲ ಬಿದ್ದಿದೆಯಲ್ಲ, ಅದಕ್ಕೆಲ್ಲನ ಔಷಧಿ ಕೊಡೋದು, ಬೆಳಗ್ಗೆನೆ ನೀರ್ ಕುಡಿದಾನೆ. ಇದನ್ನು ಅಷ್ಟೇನೆ, ಮದ್ದಿಡಿ ಇಡೋದಕ್ಕೆ ಬೆಳಗ್ಗೆನೆ ಔಷಧಿ ಕೊಡ್ಬೇಕದು. ಅದೆಲ್ಲನ ವಾಸಿ ಆಗಿದೆ ಮೇಡಮ್. ಸುಮಾರು ಜನಕ್ಕೆಲ್ಲ ನಮ್ ತಂದೆ ಕೊಟ್ಟು ಅದೆಲ್ಲ ವಾಸಿ ಆಗಿದೆ. ನಾವ್ ಯಾರ ಕಡೆನೂ ಪ್ರಯೋಗ ಮಾಡಕ್ ಹೋಗಿಲ್ಲ. ಮಾಡ್ಬೇಕು ಅನ್ಕೊಂತೀವಿ, ಭಯ ಆಗುತ್ತೆ ಅಷ್ಟೇನೆ, ಇದೇನಿಲ್ಲ ಮೇಡಮ್. ಏನಿಲ್ಲ ಥ್ಯಾಂಕ್ ಯು ಮೇಡಮ್. ಮೇಡಮ್ ಅಶ್ವಿನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಈಗ ಸಾಕಷ್ಟು ನಾವು ಕಲ್ತಿದ್ದೀವಿ. ಯಾವ್ದಾದ್ರು ಒಂದು ಪ್ರಯೋಗ ಮಾಡೋದಾಯ್ತು. ಉದಾಹರಣೆಗೆ ಆ ಯಾವ್ದಾದ್ರು ನಮಗೆ ಒಂದು ಮಂತ್ರ ಬರುತ್ತೆ. ಓಂ ನಮ ಶಿವಾಯ ಮಂತ್ರ, ವಿಘ್ನೇಶ್ವರ, ಪಾರ್ವತಿ, ಪರಮೇಶ್ವರ, ಶನಿದೇವರ ಪಾದಕ್ಕೆ ನಮಸ್ಕಾರ. ನೋಡಿ, ಇದನ್ನು ಕೂಡ ಕೆಲವೊಂದು ಮಂತ್ರನ ಹೇಳ್ಬಾರ್ದು, ಗುಟ್ಟಾಗಿರ್ಬೇಕು ಅಂತ ಇರುತ್ತೆ. ಆದ್ರೆ ನಮ್ಗೆ ಗೊತ್ತು, ನಾವೆಲ್ಲ ಆತ್ಮ ಬಂಧುಗಳು, ದೇವರುಗಳು ನಾವೇ ದೇವರುಗಳು ಅಂತ ಹೇಳೋದ್ರಿಂದ ನಾವಿಲ್ಲಿ ಯಾವುದು ಮುಚ್ಚುಮರೆ, ನಮ್ಮ ಮನಸ್ಸಿನಲ್ಲಿ ಅದನ್ನ ಮುಚ್ಚಿಕ್ಕೋಬೇಕು ಅಂತ ಭಾವನೆನೇ ಬರೋದಿಲ್ಲ. ನಮ್ಮ ಆತ್ಮ ಬಂಧುಗಳಿಗೆ ಎಲ್ರಿಗೂ ತಿಳಿಸ್ಬೇಕು ಅನ್ನೋದೇ ತುಡಿತಾ ಇರುತ್ತೆ. ಈ ತರ ಮಂತ್ರನ ನೀವು ಈಗ ಸಡನ್ ಆಗಿ ನಮ್ಮ ಯಶೋಧ ಮೇಡಮ್ ಹೇಳಿದ್ರು, ಏನ್ ಮಾಡೋದು, ಯಂತ್ರ ಕೊಟ್ಟೋರಿಲ್ಲ, ನಮಗೇನು ವ್ಯವಸ್ಥೆ ಇಲ್ಲ ಅಂತಿದ್ದಾಗ ನಮ್ಮಲ್ಲೇನೆ ಯಾವ್ದಾದ್ರು ಪಟ್ಟಂತ ಯೋಚನೆ ಮಾಡಿ ನಾವು ಈ ಪ್ರಯೋಗ ಮಾಡಿದ್ರೆ ಅಲ್ಲಿ ಯಶಸ್ಸು ಕಾಣ್ತೀವಿ. ಈಗೇನಾದ್ರೂ ಜ್ವರ ಬಂದಿರುತ್ತೆ, ತಕ್ಷಣ ಹೋಗ್ಬಿಡುತ್ತೆ. ಅಥವಾ ಇನ್ನೊಂದು ಗುಟ್ಟು ಏನು ಅಂತಂದ್ರೆ, ಒಂದು ಉಪ್ಪು ಅಥವಾ ಮೆಣಸು ಅಥವಾ ಎರಡನ್ನೂ ಸೇರಿಸಿ ನಾವು ಪುಡಿ ಮಾಡಿ ನೀರಿನಲ್ಲಿ ಹಾಕಿ ಅದೇ ಮಂತ್ರ ಧಾರಣೆ ಮಾಡ್ಕೊಂಡು ಹಾಕಿ ಮಿಕ್ಸ್ ಮಾಡಿ ಅದನ್ನ ಕುಡಿತಾ ಬಂದ್ರೆ ನಮ್ಗೆ ಏನಾದ್ರೂ ಒಂದು ಹೊಟ್ಟೆ ನೋವ, ತಲೆನೋವ, ಬೇರೆ ಏನಾದ್ರೂ ಇದ್ರೂ ಕೂಡ ಈ ಪ್ರಯೋಗದಿಂದ ಸರಿ ಮಾಡ್ಕೋಬಹುದು. ನಾವು ನಮ್ಮ ಇದೇ ಮೊಮ್ಮಕ್ಳಿಗೆಲ್ಲ, ಹೌದು ಮೇಡಮ್, ಎಸ್ ಮೇಡಮ್. ನಮ್ಮ ಮೊಮ್ಮಕ್ಳಿಗೆಲ್ಲ ನಾವಾಗ ಒಂದ್ ಸ್ವಲ್ಪನೂ ಇದಾದ್ರೆ ರೆಪ್ಪೆ ಸುಡೋದು ಊದ್ಬತ್ತಿಲಿ, ಆತರ ಎಲ್ಲಾನ ಪ್ರಯೋಗ ಮಾಡಿದೀವಿ ಮೇಡಮ್. ಅವಾಗೆಲ್ಲ ಸುಮ್ನೆ ಆಗೋದು. ಈಗ ಹೋಗಿ ಹೊರಗಡೆ ತುಂಬಾ ಯಂತ್ರ ಕಟ್ಸಕ್ಕೆ ಲೇಟ್ ಆಗುತ್ತೆ ಅಂದಾಗ ಒಂದು ಕಪ್ಪು ಬಳೆ ತಗೊಂಬಂದು ಅದನ್ನ ಕತ್ತಿ ಹಿಂದ್ಗಡೆಗೆ ಇಡೋದು, ಒಂದ್ ಸ್ವಲ್ಪ ಸುಟ್ಟು ದೀಪದಲ್ಲಿ, ಆತರ ಎಲ್ಲ ಪ್ರಯೋಗ ಮಾಡಿದೀವಿ ಮೇಡಮ್. ಅವಾಗ ಸುಮ್ನೆ ಆಗೋದು, ಆತರ ಮಕ್ಳೆಲ್ಲ ಇದಾಗೋದು. ಇವಾಗ ಯಾರು ಮಾಡ್ಕೊಳಲ್ಲ, ಭಯ ಬೀಳ್ತೀವಿ, ನಾವೂನು ಭಯ ಬೀಳ್ತೀವಿ ಮಾಡಕ್ಕೆ. ಮಾಡ್ಸ್ಕೊಳ್ಳೋರು ಭಯ ಬೀಳ್ತಾರೆ. ಅದೆಲ್ಲ ನಾವು ಏನು ಮಾಡಕ್ ಹೋಗ್ತಾ ಇಲ್ಲ ಮೇಡಮ್. ಅದೇ ಮೇಡಮ್, ಏನೇನೇ ನಾವು ಮಾಡಿದ್ರು ನಂಬಿಕೆಯಿಂದ ಮಾಡ್ತಾ ಹೋಗ್ಬೇಕು. ಎಸ್ ಮೇಡಮ್, ಇದೇ ರೀತಿ ನೀವು ನೆಕ್ಸ್ಟ್ ಇನ್ನೊಂದು ತರಗತಿಲಿ ನೀವು ಶೇರ್ ಮಾಡ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಎಸ್, ಇನ್ನ 3 ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಾವೊಂದು ನಗೆ ಚಟಾಕಿ ಕೇಳ್ಬಿಟ್ಟು ಮೇಡಮ್ಗೆ ಬಿಡು ಕೊಟ್ಬಿಟ್ಟು ಅವ್ರಿಗೆ ಅಡ್ಗೆ ಮನೆಗೆ ಕಲ್ಸ್ಬಿಟ್ಟು ನಾವು ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಮೇಡಮ್, ನಮ್ಮ ಅಜ್ಜಿ ಸಹ ನಮ್ ತಂದೆ ತಾಯಿ ಇದ್ರು. ಅವ್ರು ಎಂಥ ಜ್ವರ ಬರ್ಲಿ, ಎಷ್ಟು ಜ್ವರ ಇರ್ಲಿ, ಅವ್ರು ಒಂದು ಬಳೆ ಚೂರು ತಗೊಂಡು ಕಾಯಿಸ್ಬಿಟ್ಟು 4-5 ಕಡೆ ಚುಟ್ಕೆ ಅಂತ ಹಾಕಾರು. ಒಂದು ಅರ್ಧ ಗಂಟೆಗೆ ಇಡೀ ಶರೀರ ಜೋತ್ ಬಿಡೋದು ಮೇಡಮ್. ಹಾಕೊಂಡ್ರೆ ಬಟ್ಟೆ ಎಲ್ಲ ನೆಂದೋಗ್ಬಿಡೋದು. ಜ್ವರ ಚೆನ್ನಾಗ್ ಬಿಟ್ಬಿಡೋದು ಮೇಡಮ್. ನಮ್ಗೆ ನಾನು ಎಷ್ಟೋ ಸರಿ ಮಾಡಿಸ್ಕೊಂಡಿದ್ದೇನೆ ಅದನ್ನ. ಸೂಪರ್, ನಿಮ್ಮ ನಂಬಿಕೆ, ನಿಮ್ಮ ಫೀಲಿಂಗ್. ಅದೇ ಮೇಡಮ್, ಅದೇ ಸೂಪರ್. ಈಗ ಉಮಾ ಮೇಡಮ್ 100% ಅಲ್ಲಿ ಸ್ಮೈಲಿಂಗ್ ಕೊಡಕ್ ಬಂದಿದ್ದಾರೆ, ತಯಾರಾಗಿದ್ದಾರೆ. ಬೇಗನೆ ಸ್ಟಾರ್ಟ್ ಮಾಡಿ, ತಡ ಮಾಡ್ಬೇಡಿ. ಓಕೆ ಮೇಡಮ್, ಓಕೆ. ಈ ಉತ್ತರ ಕರ್ನಾಟಕದ ಕಾಮಿಡಿಗಳು ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಅಲ್ಲಿಯ ಹೆಣ್ಮಕ್ಳು, ಹಳ್ಳಿಗಾಡಿನ ಹೆಣ್ಮಕ್ಳು ಒಂಥರ ಸಹಜವಾಗಿ ಮಾತಾಡ್ತಾ ಇರ್ತಾರೆ. ಅದು ನಗೆಯನ್ನು ಮೂಡಿಸುತ್ತೆ. ಅದು ಒಂದು ನಗೆ ಸಂದರ್ಭವನ್ನು ಹೇಳ್ತೀನಿ. ಒಬ್ಬ ವಯಸ್ಸಾದ ಹೆಂಗಸು ಡಾಕ್ಟರ್ ಹತ್ರ ಹೋದ್ರಂತೆ. ಆ ಡಾಕ್ಟರ್ ಹತ್ರ ಏನಾಗಿದೆ ಅಮ್ಮ ನಿನಗೆ ಅಂತ ಡಾಕ್ಟರ್ ಕೇಳಿದ್ರಂತೆ. ಅದಕ್ಕೆ ಡಾಕ್ಟ್ರೆ, ನನಗೆ 3 ದಿವಸದಿಂದ ತುಂಬಾ ಬೇದಿ, ಸುಸ್ತಾಗ್ಬಿಟ್ಟಿದೆ ಡಾಕ್ಟ್ರೆ ಅಂತ ಅಂದ್ಲಂತೆ. ಅದಕ್ಕೆ ಡಾಕ್ಟ್ರು ಬೇದಿ ಹೆಂಗಾಗುತ್ತಮ್ಮ ಅಂತ ಕೇಳಿದ್ರಂತೆ.
ಅದಕ್ಕೆ ಅವ್ರ ಭಾಷೆಯಲ್ಲೇ ಅವ್ರು ಉತ್ತರ ಕೊಡ್ತಾರೆ. ಹಳ್ಳಿ ಹೆಂಗಸರು ಅವ್ರ ಭಾಷೆಯಲ್ಲೇ ಉತ್ತರ ಕೊಡೋದು. ಅದಕ್ಕೆ ಆ ಅಮ್ಮ ಮುದುಕಿ ಅಂದ್ರಂತೆ, ಆ ಡಾಕ್ಟ್ರೆ ಚಂಬುನ ಉಳ್ದು ಬಿಟ್ಟಂಗ ಆಗುತ್ತೆ ಅಂತ ಅಂದ್ಲಂತೆ. ಅದಕ್ಕೆ ಡಾಕ್ಟ್ರು ಸುಮ್ನಾಗ್ಲಿಲ್ಲಂತೆ. ಆ ಬೇದಿ ಹೆಂಗಿರುತ್ತೆ ಅಂತ ಕೇಳಿದ್ರಂತೆ. ಅದಕ್ಕೆ ಅವಳು ಆ ಇದು ಹಸುರಾಗಿ ಒಡವಳ್ಕಾಗಿರುತ್ತೆ ಅಂತ ಹೇಳಿದ್ಲಂತೆ. ಹಸುರಾಗಿ ಒಡವಳ್ಕಾಗಿರುತ್ತೆ ಅಂತ ಅಂದ್ಲಂತೆ. ಅದಕ್ಕೆ ಡಾಕ್ಟ್ರು, ನೀನೇನ್ ತಲೆಗಚ್ಕೋಬೇಡ, ನೀನ್ ತಲೆಗಚ್ಕೋಬೇಡ, ನೀನ್ ಮಾತ್ರ ಬರ್ಕೊಡ್ತೀನಿ ಅಂತ ಅಂದ್ರಂತೆ. ಅಲ್ಲಿಗ ಮುದುಕಿ ಸುಮ್ನಾಗ್ಲಂತೆ. ಅಲ್ಲ ಡಾಕ್ಟ್ರೆ, ಅದನ್ನ ಯಾಕೆ ನಾನ್ ತಲೆಗಚ್ಕೊಂಡ್ಲಿ ಅಂತ ಅಂದ್ಲಂತೆ. ಅದನ್ನ ಯಾಕೆ ನಾನ್ ತಲೆಗಚ್ಕೊಂಡ್ಲಿ ಅಂದ್ಲಂತೆ. ಅದಕ್ಕೆ ಡಾಕ್ಟ್ರ್, ಅಲ್ಲಮ್ಮ, ನೀನ್ ತಲೆಗಚ್ಕೋ ಅಂತ ಅಂದ್ಲಿಲ್ಲ, ಮನ್ಸಿಗೆ ಹಚ್ಕೋಬೇಡ ಅಂತ ಅಂದೆ ಅಂತ ಅಂದ್ರಂತೆ. ಸೂಪರ್ ಮೇಡಮ್. ಈಗ ಅರ್ಥ ಆಯ್ತು ಅನ್ಕೊಂತೀನಿ. ಸ್ವಾಮಿ ಸರ್ಗೆ ಏನೋ ಅರ್ಥ ಆಗಿಲ್ವೇನೋ, ಸ್ವಲ್ಪ ನಗ್ತಾ ಇದ್ದಾರೆ. ಅಂದ್ರೆ ಅವ್ರದ್ದು ಏನು ಆ ವಸ್ತು ಇದೆ ಅದನ್ನ ನೀವೇನ್ ಬಿಡಿಯಮ್ಮ ಅದೆಲ್ಲ ತಲೆಗೆ ಹಚ್ಕೋಬೇಡಿ ಅಂದ್ರೆ ಅವ್ರ ಏನ್ ತಿಳ್ಕೊಂಡಿದ್ದಾರೆ, ತೆಗದೆ ತಲೆಗೆ ಒರ್ಸ್ಕೊಬೇಕೇನೋ ಅಂತ ಅವ್ರು ತಿಳ್ಕೊಂಡ್ಬಿಟ್ರಂತೆ. ಅದೇ ಮೇಡಮ್, ಸೂಪರ್ ಮೇಡಮ್. ಮನ್ಸಿಗೆ ಹಚ್ಕೋಬೇಡ್ರಿ ಅಂತ ಡಾಕ್ಟರ್. ಅವ್ರ ಭಾಷೆ ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನಕ್ಕೆ. ಹೌದೌದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅದ್ಭುತವಾಗಿ ನಿರೂಪಣೆ ಪ್ರತಿದಿನ ನೀವು ಸೇವಾ ಕಾರ್ಯ ಅಂತಾನು ತೊಡಗಿಸ್ಕೊಂಡ್ ಮಾಡ್ತಾ ಇದ್ದೀರಾ. ನಿಮ್ಮ ಅಡಿಗೆ ಮನೆ ಕೆಲಸ ಬಿಟ್ಟು ಸಹ ಬಂದಿದ್ದೀರಾ. ನಿಮ್ಗೆ ನಿಜಕ್ಕೂ ಕೂಡ ಥ್ಯಾಂಕ್ ಯು ಮೇಡಮ್. ಹೌದು ಮೇಡಮ್, ನಾನು ಚಪಾತಿ ಮಾಡ್ಬೇಕು ಇವಾಗ. ಅದಕ್ಕೆ ನಾನು ಅರ್ಥ ಮಾಡ್ಕೊಂಡು ನಿಮ್ಗೆ ಬಿಡು ಕೊಡ್ತಾ ಇದ್ದೀನಿ. ಇನ್ನ ನೆಕ್ಸ್ಟ್ ಥ್ಯಾಂಕ್ ಯು ಮೇಡಮ್. 5 ನಿಮಿಷ ಸಮಯ ಇದೆ. ಮಾಸ್ಟರ್ಸ್ ಎಲ್ಲ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಿಮಗೆ ನಿರಾಸೆ ಮಾಡೋದ್ ಬೇಡ. ಸಂಕ್ಷಿಪ್ತವಾಗಿ ಇನ್ನ 10 ನಿಮಿಷದಲ್ಲಿ ಮುಗಿಸಿ ಮಾಸ್ಟರ್ಸ್. ಎಸ್, ಮುಂದಿನ ಮಾಸ್ಟರ್ಸ್ ನಮ್ಮ ವೇದವತಿಮಾ. ಎಸ್, ನಮಸ್ತೆ ಅಶ್ವಿನಿ, ಎಲ್ರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕಾಮನ ಹಬ್ಬ, ಹೋಳಿ ಹಬ್ಬದ ಶುಭಾಶಯಗಳು. ನಾನು ಒಂದ್ ಜೋಕ್ ಹೇಳೋಣ ಅಂತ ಅನ್ಕೊಂಡೆ. ಹೇಳ ಜೋಕ್ ಹೇಳ್ತೀರಾ ಮೇಡಮ್? ಒಂದೆರಡು ಅಂತಂದ್ರೆ ಪ್ರತಿದಿನ ಕೊನೆಯಲ್ಲಿ ಜೋಕ್ ಹೇಳೋದು ಉಂಟು. ಹೇಳ್ತೀನಿ ಅಂತಂದ್ರೆ ಹೇಳ್ಬಿಡಿ, ಇಲ್ಲಾಂದ್ರೆ ನಾಳೆ ಹೇಳಿ, ನಿಮ್ಮಿಷ್ಟ. ಏನಿಲ್ಲ, ಒಂದೇ ಒಂದ್ ನಿಮಿಷ. ಏನಿಲ್ಲ, ಹೀಗೆ ಒಬ್ಬ ಡಾಕ್ಟರ್ ಹತ್ರ ಹೋದ್ನಂತೆ. ಹೋಗಿ, ಡಾಕ್ಟ್ರೆ ನನ್ಗೆ ತುಂಬಾ ನಿದ್ದೆ ಬರ್ತದೆ ಡಾಕ್ಟ್ರೆ, ಏನ್ ಮಾಡ್ಬೇಕು ಅಂತ ಕೇಳಿದ್ನಂತೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ನಿನ್ನ ಹತ್ರ ಯಾವ ಫೋನ್ ಇದೆ ಅಂತ ಕೇಳ್ತಾರಂತೆ. ಅದಕ್ಕೆ ಅವನ ಫೋನ್ ತೋರಿಸ್ಬಿಟ್ಟು, ನೋಡಿ ಬೇಸಿಕ್ ಫೋನೇ ಇರೋದು ನನ್ನ ಹತ್ರ ಅಂತಾನಂತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಒಂದ್ ಆಂಡ್ರಾಯ್ಡ್ ಫೋನ್ ತಗೋ ಅಂತ ಹೇಳಿದ್ರಂತೆ. ಸರಿ ಅಂತೇಳಿ ಹೋಗಿ ಆಂಡ್ರಾಯ್ಡ್ ಫೋನ್ ತಗೊಂಡು ಬರ್ತಾನೆ ಮಾರನೇ ದಿವಸ. ಅದಕ್ಕೆ ಅದರಲ್ಲಿ ಡಾಕ್ಟರ್ ಏನ್ ಮಾಡ್ತಾರೆ, ಎಲ್ಲಾ ಆಪ್ಸ್ ಡೌನ್ ಮಾಡಿ ಕೊಡ್ತಾರೆ. ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಏನೋ ಆಳು ಮೂಳು ಎಲ್ಲ ಇದೆಯಲ್ಲ, ಎಲ್ಲ ಡೌನ್ಲೋಡ್ ಮಾಡಿ ಕೊಟ್ಬಿಡ್ತಾರೆ. ಕೊಟ್ಬಿಟ್ಟು ಹೋಗು ಇದನ್ನ ಯೂಸ್ ಮಾಡ್ಕೊ, ಆಮೇಲೆ ಹೇಳು ಅಂತ. ಅವನು 4 ದಿವಸ ಮೊಬೈಲ್ ಯೂಸ್ ಮಾಡಿ 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 ಮತ್ತೆ ವಾಪಸ್ ಬರ್ತಾನೆ, ಡಾಕ್ಟ್ರೇ ನನ್ಗೆ ನಿದ್ದೆನೆ ಬರ್ತಾ ಇಲ್ಲ ಅಂತ. ಇಷ್ಟೇ ಜೋಕು. ಅರ್ಥ ಆಗಿರುತ್ತೆ ಎಲ್ರಿಗೂ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂತಂದ್ರೆ ಸ್ಮೈಲ್ ಕೊಡ್ತಾ ಇಲ್ಲ ಅಂತ ಅರ್ಥ. ಶಿವಗಂಗಮ್ಮ ಮೇಡಮ್, ವೇದವತಿಮ್ಮ, ನಿಮ್ಗ ಅರ್ಥ ಆಯ್ತಾ? ಅರ್ಥ ಆಗಿದ್ದಕ್ಕೆ ಇದೇ ಸ್ಮೈಲ್ ನೋಡಿ. ಮೇಡಮ್ಗೂ ಅರ್ಥ ಆಯ್ತಂತೆ. ಹೇಳಿರೋರೆ ಅವ್ರಿಗೆ ಅರ್ಥ ಆಗ್ದಲೇ ಇರುತ್ತೆಯೇ. ಸೂಪರ್ ಮೇಡಮ್, ಸೂಪರ್ ಕಾಮಿಡಿ. ಓಕೆ, ಈಗ ಉಮಾದೇವಿ ಅವರು ಮೊನ್ನೆ ಹೇಳಿದ್ದೆ ಜೋಕ್ ಹೇಳಿದ್ದಾರೆ ವಾಪಸ್. ಹೇಳಿದ್ರು ಈ ಜೋಕ್. ಅಜ್ಜಿಗ್ ಬೇದಿ ಆಗಿದ್ದು. ಓಕೆ ಮೇಡಮ್. ಸ್ವಾಮಿ ಸರ್. ಸರಿ ಅಶ್ವಿನಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಸರ್. ಎಲ್ಲ ಮಾತಾಡ್ ಫೌಂಡೇಶನ್ ಆತ್ಮ ಬಂಧುಗಳು, ನನ್ನ ಅನಂತ ಕೋಟಿ ನಮಸ್ಕಾರಗಳು. ಇವತ್ತಿನ ಕ್ವಾಂಟಮ್ ವೈದ್ಯರ ಬಗ್ಗೆ ತುಂಬಾ ಹೇಳಿದ್ರು. ನಾವು ಚಿಕ್ಕಂದಿನಿಂದಲೂ ಕೆಲವೆಲ್ಲ ನಮ್ಮ ಅಜ್ಜಿ ಅಮ್ಮದಿರೆಲ್ಲ ಮಾಡೋರು. ಅದ್ರ ನಮ್ಮ ಉಮಾದೇವಿ ಮೇಡಮ್ ಹೇಳ್ದಂಗೆ ಈ ಚಟಪಟ ಸಿಡ್ಲು ಹೊಡ್ದಂಗೆ ಹೊಡೆಯೋದಲ್ಲ, ಅದಕ್ಕೆ ಒಂದು ಉದಾಹರಣೆ ಕೊಟ್ರು. ಈಗ ಬೇದಿ ಅಂತ ಆಗೋದು, ಲೂಸ್ ಮೋಷನ್, ಅದಾದ್ರೆ ನಾವು ಈಗಲೂ ಸಹ ಮಾಡ್ತಾರ ಮನೇಲೆಲ್ಲ. ಒಂದು ಎಷ್ಟನ ಹಾಕ್ಬಿಟ್ಟು ನೀರಲ್ಲಿ ಏನೋ ಕರ್ಕು ಇಡ್ಲಿ ಎಲ್ಲ ಹಾಕ್ಬಿಟ್ಟು ಆ ಕೆಂಡ ಹಾಕ್ಬಿಟ್ಟು ಅದನ್ನೇನೋ ನಿಲ್ಲಿಸ್ಬಿಟ್ಟು ದಬ ಹಾಕ್ಬಿಡ್ತಾರೆ. ಅದ್ ಹಾಕ್ಬಿಟ್ರೆ 2 ದಿನ 3 ದಿನ ಬಿಡಕ್ಕೆಲ್ಲ ಅಷ್ಟು ಕಚ್ಕೊಂಡಿರ್ತದೆ. ಅದು ಆಟೋಮೆಟಿಕ್ ಆಗಿ ಬೇದಿ ಸ್ಟಾಪ್ ಆಗಿ ಹೋಗುತ್ತೆ. ಈಗಲೂ ಕೂಡ ನಾನು ಮಾಡ್ತೀನಿ. ಈ ತಲೆನೋವು ಏನಾರ ಬಂದ್ರೆ
ಊದ್ಗಡ್ಡಿ ಬಟ್ಟೆಲ್ಲ ಹಾಕೋರು, ಊದ್ಗಡ್ಡಿ ಅದರ ಈಗೆಲ್ಲ ಕೆಮಿಕಲ್ ಹಾಕೋದ್ ಬರ್ತದೆ. ಮೊದ್ಲೆಲ್ಲ ಚೆನ್ನಾಗಿರೋ ಊದ್ಬತ್ತಿನ ಬರೋದು, ಅದನ್ನ ಸುಮ್ನೆ ನೆಲದಲ್ಲಿ ತೇದ್ಬಿಟ್ಟು ಹಣೆಗೆ ಹಚ್ಬಿಟ್ಟು ತಲೆನೋವು ಹೊಂಟೋಗಿರೋದು. ನಾನು ಸಹ ಈ ಪ್ರಯೋಗ ಈಗ ಮಾಡ್ತೀನಿ, ಯಾವ್ದೋ ಮಾತನಾಡೋಲ್ಲ, ಆತರ ಪ್ರಯೋಗ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಅವೆಲ್ಲ. ಅಂದ್ರೆ ನಮ್ಮ ಮನಸ್ಸಿನ ಭಾವನೆ ಹಂಗಿರುತ್ತೆ, ಹಂಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಬಹುದು. ಅದ್ಭುತವಾಗಿತ್ತು ಮೇಡಮ್. ಎಸ್ ಸರ್. ಕೊಡಿ, ಮಾತಾಡಕ್ ಟೈಮ್ ಇಲ್ಲ. ಓಕೆ ಸರ್, ನಿಮ್ ಕಡೆಯಿಂದ ಒಂದು ಫೀಲಿಂಗ್ ಏನಾಗಿತ್ತು, ಅನುಭವಗಳನ್ನ ನಮ್ಗೆ ಕೊಟ್ರಿ. ಥ್ಯಾಂಕ್ ಯು ಸರ್. ಸುಭದ್ರಾ ಮೇಡಮ್. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ. ಎಸ್ ಮೇಡಮ್. ನಂದು ವಿಡಿಯೋ ಆನ್ ಆಗ್ತಿಲ್ಲ, ಫೋನಿಂದ ಮಾಡ್ತಿದ್ದೀನಿ, ಅದರಿಂದ ಮಾತಾಡಿ. ವಿಡಿಯೋ ಆನ್ ಆಗ್ತದೆ. ನಾವು ಸಹ ಇಂಥದ್ದು ಕ್ವಾಂಟಮ್ ಹೀಲಿಂಗ್ ಮಾಡ್ತಾ ಇದ್ವಿ ಮೇಡಮ್. ಉಮಾದೇವಿ ಮೇಡಮ್ ಹೇಳ್ದಂಗೆ ಆ ಕರಿ ಬಳೆನ ಸುಟ್ಬಿಟ್ಟು ನಮಗೂ ಎಲ್ಲ ಮಾಡಿದಾರೆ. ನಾನು ಮಾಡಿಸ್ಕೊಂಡಿದೀನಿ, ನಮ್ ತಾಯಿಯವರೇ ಮಾಡ್ತಿದ್ರು. ಇಂಥದ್ದೆಲ್ಲ ಮಾಡಿದ್ವಿ. ಉಪ್ಪು ನೀಳ್ ಸಾಕೋದು, ಪರ್ಕೆ ಇದು ಮಾಡೋದು ಎಲ್ಲ ನಾವು ಪ್ರಾಕ್ಟೀಸ್ ಅಲ್ಲಿ ಇಟ್ಕೊಂಡಿದೀವಿ ಮೇಡಮ್. ಈ ತರದ್ದೆಲ್ಲ ಮಂತ್ರ ಹಾಕೋದು ಹಿಡ್ಕೊಂಡಿದೆ ಅಂತ ಹೇಳಿದ್ರೆ, ಎಲ್ಲಾದ್ರೂ ಹಿಡ್ಕೊಂಡಿದ್ರೆ ನೋವಿದ್ರೆ ಅದಕ್ಕೆಲ್ಲ ಮಂತ್ರ ಹಾಕೋದು ಎಲ್ಲ ಮಾಡ್ತಿದ್ವಿ ಮೇಡಮ್. ಈಗ್ಲೂ ನಾನು ಮಾಡ್ತೀನಿ ಒಂದೊಂದು. ಇಷ್ಟ ಹೇಳಕ್ ಹೇಳ್ಬೋದಾ ಇಷ್ಟಪಡ್ತೀನಿ ಮೇಡಮ್? ಯಾವ್ದಾದ್ರು ಏನ್ ಒಂದು ಮಂತ್ರ ಹೇಳ್ಬೋದಾ? ಅದು ಇದ್ರಾಗಿ ಹೇಳಲ್ಲ ಮೇಡಮ್. ಓಕೆ. ಯಾವ ದೇವ್ರದಾದ್ರೂ ಹೇಳ್ಕೊಂಡು ನಾವು ನಂಬಿಕೆಯಿಂದ ಮಾಡಿದ್ರೆ ಎಸ್ ಮೇಡಮ್, ಅರ್ಥ ಆಯ್ತು. ಆಯ್ತು ನಂಬಿಕೆಯಿಂದ ಮಾಡೋದು. ಅನ್ನೋ ಅಭಿಪ್ರಾಯ ನಂದು. ಓಕೆ, ಥ್ಯಾಂಕ್ ಯು ಇಷ್ಟು ಮೇಡಮ್. ಸಲ ಅಂತ ಥ್ಯಾಂಕ್ ಯು. ಹೇಳಿ ಮಾಡ್ತೀವಿ ಅದು. ಎಸ್ ಮೇಡಮ್. ಸವಿತಾ ಹೆಗಡೆ. ಹಲೋ. ಓಕೆ ಮೇಡಮ್. ಸುಭದ್ರಾ ಮೇಡಮ್ ಮ್ಯೂಟ್ ಮಾಡ್ಕೊಂಬಿಡಿ. ಸವಿತಾ ಹೆಗಡೆ. ಆಯ್ತು ಮೇಡಮ್. ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಸ್ ಮ್ಯಾಮ್, ನಿಮ್ ಎಲ್ರು ನೆಟ್ವರ್ಕ್ ಇಶ್ಯೂ ಕೇಳಿಸ್ಕೊಂಡಿದ್ದಕ್ಕೂ. ಇದೆ. ಸುಭದ್ರಾ ಮೇಡಮ್ ಕಡೆಯಿಂದ ನೆಟ್ವರ್ಕ್ ಇಶ್ಯೂ ಇದೆ. ಎಸ್ ಮೇಡಮ್. ಸವಿತಾ ಮೇಡಮ್, ನೀವು ಅನ್ಮ್ಯೂಟ್ ಮಾಡಿದ ತಕ್ಷಣ ಮಾತಾಡಿ ಮೇಡಮ್. ಸವಿತಾ ಮೇಡಮ್ದು ಮತ್ತೆ ಇನ್ನೊಂದ್ಸಲ ಅನ್ಮ್ಯೂಟ್ ಬರುತ್ತೆ ನೋಡಿ, ಬೇಗನೆ ಮಾತಾಡಿ. ಲಕ್ಷ್ಮೀ ಮಹೇಶ್. ಅರ್ಚನಾ ಅಂತ ಬಂದಿಲ್ಲ. ಹಲೋ. ನಮಸ್ತೆ ಅಶ್ವಿನಿ ಮ್ಯಾಮ್. ಎಸ್ ಮೇಡಮ್. ನಂದು ಒಂದು ಕ್ವಶನ್ ಇತ್ತು ಮ್ಯಾಮ್, ಈ ಕ್ವಾಂಟಮ್ ಹೀಲಿಂಗ್ ಬಗ್ಗೆ. ಅಂದ್ರೆ ಆ ಚಿಕ್ಕ ಮಗುವಿನಲ್ಲಿದ್ದಾಗ ಮಕ್ಕಳಿಗೆ ಸೂಜಿ ಕಾಯಿಸ್ಬಿಟ್ಟು ಸೈಡ್ ಅಲ್ಲಿ ಬರೆ ತರ ಹಾಕ್ತಿದ್ರು ಮೇಡಮ್. ಅದನ್ನ ಯಾಕೆ ಹಾಕ್ತಿದ್ರು ಅಂತ ಗೊತ್ತಿಲ್ಲ ನನ್ಗೆ. ಎಲ್ಲಾದ್ರ ಬಗ್ಗೆನೂ ಎಲ್ಲಾರು ಮಾತಾಡಿದ್ರು. ಹೌದು, ಇಲ್ಲಿ ಯಾರಿದ್ರು ಹೇಳ್ಬೋದು, ನೀವಾದ್ರೂ ಹೇಳ್ಬೋದು, ಗೊತ್ತಿರೋರಿದ್ರು ಹೇಳ್ಬೋದು. ಎಲ್ಲಾದ್ರ ಬಗ್ಗೆನೂ ಮಾತಾಡಿದ್ರು, ಅದ್ರ ಬಗ್ಗೆ ಅನುಮಾನ ಇಲ್ಲ ನನ್ಗೆ. ಇದು ಯಾಕೆ ಹಾಕ್ತಾರೆ ಅಂತ ಇದ್ರ ಬಗ್ಗೆ ಯಾರು ಹೇಳಿಲ್ಲ, ಅದಕ್ಕೋಸ್ಕರ ನಾನ್ ಕೇಳ್ತಾ ಇದ್ದೀನಿ. ಓಕೆ, ನಮ್ಮ ಗುರೂಜಿ ಅಥವಾ ತಜ್ಞರು ಇದ್ದಿದ್ರೆ ಇದಕ್ಕೆ ಉತ್ತರ ಕೊಡ್ತಾ ಇದ್ರು. ಬಟ್ ನಾವು ಪ್ರಾಯೋಗಿಕ ತರಗತಿ ನಡೆಸ್ತಾ ಇರೋದ್ರಿಂದ ನಮ್ಮ ಯಾರಾದ್ರೂ ಸೀನಿಯರ್ಸ್ ಮಾತಾಡ್ಬೋದು, ಉತ್ತರ ಕೊಡ್ಬೋದು. ನಮ್ಮ ಶಶಿಕಲಾ ಮೇಡಮ್ ಬಂದಿದ್ದಾರೆ. ಎಸ್ ಮಾಸ್ಟರ್ಸ್, ಸಮಯ ಆಗಿದೆ, ದಯವಿಟ್ಟು ಇನ್ನ ಇಬ್ರಿಗೆ ಅವಕಾಶ ಕೊಡ್ಲಾಗುತ್ತೆ. ಸಮಯ ನೀವೇ ನೋಡ್ತಾ ಇರ್ಬೋದು. ಎಸ್ ಮೇಡಮ್, ಮಾತಾಡಿ. ನಮಸ್ತೆ ಅಶ್ವಿನಿ ಮೇಡಮ್. ಅಲ್ಲಿ ಕೇಳಿದ್ರಲ್ಲ, ಅದ್ರಲ್ಲಿ ಏನ್ ವರ್ಕ್ ಆಗುತ್ತೆ, ಸೈಂಟಿಫಿಕಲಿ ಏನ್ ವರ್ಕ್ ಆಗುತ್ತೆ ಅಂತಂದ್ರೆ, ನೀವು ಕಾಯಿಸಿದ ಸೂಜಿ ಆಗ್ಲಿ, ಒಂಥರ ಪ್ರಿಕ್ ಮಾಡಿದಾಗ್ಲಿ ನರಗಳು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ನರಗಳು ಸರಿ ಆಗತ್ತೆ. ಈ ಕಾಲ್ ಬರಿಯೋದು ಅಂತ ಮಾಡ್ತಾರೆ, ಅಥವಾ ಸುಟಿಕೆ ಹಾಕೋದು ಅಂತ ಮಾಡ್ತಾರಲ್ಲ, ಅವಾಗ ಒಂಥರ ಬೆಚ್ಚಿದಂಗ ಆಗ್ತಾರೆ ಮಕ್ಕಳಾಗ್ಲಿ. ಸ್ವಲ್ಪ ಇದಾದ್ರು ಒಂಥರ ಮೈ ಇದಾಗತ್ತಲ್ಲ, ಅವಾಗ ನರಗಳು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ, ನಮ್ಮ ಚಕ್ರಗಳಲ್ಲಿ ಡಿಫರೆನ್ಸ್ ಆಗಿದ್ರೆ ಅದು ಸರಿಯಾಗತ್ತೆ. ಹಾಗಾಗಿ ಅದನ್ನ ಇದು ಹೀಲಿಂಗ್ ಮೆಥಡ್ ಆಗಿ ಯೂಸ್ ಮಾಡ್ತಾರೆ ಮೇಡಮ್. ಅದು ಸೈಂಟಿಫಿಕ್. ಅಂದ್ರೆ ನರಗಳಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ತಾಗ ಆತರ ಸೂಚಿ ಕಳಿಸಿ ಹಾಕ್ತಾರೆ, ಸುತ್ತಿಗೆ ಹಾಕ್ತಾರೆ. ಹೌದು ಹೌದು. ಓಕೆ ಮ್ಯಾಮ್, ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಇದೇ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅಂತಾನೆ ಉಮಾ ಮೇಡಮ್, ನಾಗರತ್ನಮ್ಮ ಮೇಡಮ್ ಇಬ್ರಿಗೂ ಅವಕಾಶ ಕೊಡೋಣ. ಎಸ್ ಮ್ಯಾಮ್, ಅವ್ರು ಹೇಳಿದ್ರಲ್ಲ ಏನಕ್ಕೆ ಹಾಕ್ತಾರೆ ಅಂತ. ಅದು ಮಗು ಹುಟ್ಟಿದಾಗ ಒಬ್ಬ ಮಗುಗೆ ಅದು ಬ್ಲ್ಯಾಕ್ ಮಡ್ಡಿ ಅಂತ ಹೋಗಿರಲ್ಲ, ಆ ಮಗುಗೆ ಅವಾಗ ಹೊಟ್ಟೆನ ಬರ್ತಾ ಇರುತ್ತೆ.
ಅದು ನಾನು 4 ಹಾಕಿಸ್ಕೊಂಡಿದ್ದೀನಿ. ಮತ್ತೆ ಅದು ಪೊಕ್ಕೆ ಎಳ್ತಾ ಅಂತ ಬರುತ್ತಲ್ಲ ಮ್ಯಾಮ್, ಅವಾಗ ಮಗು ಕೆಮ್ಮಾದಾಗ ಅದು ಪೊಕ್ಕೆ ಎಳ್ದಾಗ ನರವೆಲ್ಲ ಹೊಟ್ಟೆಲ್ಲ ನೋವಾಗುತ್ತೆ ಅಂತ ಹೇಳಿ 4 ಒಕ್ಲುದಿಂದ ಈಗ ಮೇಲೆ ಒಂದು, ಕೆಳಗಡೆ ಒಂದು, ಸೈಡ್ ಒಂದು, ಈ ಕಡೆ ಒಂದು 4 ಹಾಕ್ತಾರೆ ಮ್ಯಾಮ್. ಅದು ಆಲ್ಮೋಸ್ಟ್ ನಾವೆಲ್ಲ ಹಾಕಿಸ್ಕೊಂಡಿದೀವಿ. ನಮ್ಮ ಮಗಳಿಗೂ ಹಾಕ್ಸಿದೀನಿ ಮೇಡಮ್. ಅದು ಹಾಕಿಸ್ಕೊಂಡ್ರೆ ಹೊಟ್ಟೆನೋ ಬರಲ್ಲ ಅಂತ ಹೇಳ್ತಾರೆ ಮ್ಯಾಮ್. ಅದು ನಮ್ಮ ಹಳ್ಳಿ ಕಡೆ ಇದೆ ಮ್ಯಾಮ್. ಇವಾಗ್ಲೂ ಸಹ ಹಾಕ್ತಾರೆ ಮ್ಯಾಮ್. ಎಸ್ ಮೇಡಮ್, ಸೈಂಟಿಫಿಕ್ ಆಗದನ್ನು ಕೂಡ ಅದ್ರ ಜೊತೆಲಿ ನಂಬಿಕೆ ಎರಡು ಕೂಡ ವರ್ಕ್ ಮಾಡುತ್ತೆ. ಥ್ಯಾಂಕ್ ಯು. ಈಗ ನಾಗರತ್ನಮ್ಮ ಮೇಡಮ್ದು ಕೇಳೋಣ. ಕೊನೆ ಪ್ರಶ್ನೆ ನಾಗರತ್ನಮ್ಮ ಮೇಡಮ್. ಶಶಿಕಲಾ ಮೇಡಮ್ ಹೇಳ್ದಂಗೆ ಅವರು ನರಗಳನ್ನ ಆಕ್ಟಿವೇಟ್ ಮಾಡಕ್ಕೆ, ಎಲ್ಲಾದ್ರೂ ಬ್ಲಡ್ ಸ್ಟ್ರಕ್ ಆಗಿದ್ರು ಕೂಡ ನರಗಳು ಆಕ್ಟಿವೇಟ್ ಆಗುತ್ತೆ ಅಂತ ಒಂದು ಸೈಂಟಿಫಿಕ್ ಆಗಿ ಅದು ಒಕ್ಕಳ ಕೆಳಗಡೆ ಒಂದಕ್ಕೆ ಹೊಟ್ಟೆ ಹತ್ರ ಹಾಕ್ತಾರೆ. ಮತ್ತೆ ಹಣೆ ಹತ್ರ ಮೇಲ್ಗಡೆ ಒಂದು ಉಬ್ಬನ್ ಪಕ್ಕ ಹಾಕಿರ್ತಾರೆ. ಅದು ದೊಡ್ಡವರಾದ್ಮೇಲೆ ಕೂಡ ಅದು ಗುರ್ತಿರುತ್ತೆ ಎಷ್ಟೋ ದಿವಸದವರೆಗೂ. ಅದು ಒಂಥರ ಸೈಂಟಿಫಿಕ್ ಆಗಿ ವರ್ಕ್ ಮಾಡೋದು. ನರಗಳು ಸ್ಟ್ರಕ್ ಆಗಿರ್ತವೆ, ನರಗಳು ಆಕ್ಟಿವೇಟ್ ಆಗಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾರೆ. ನಾವು ಎಲ್ಲ ಮಾಡಿಸ್ತಿದೀವಿ, ಮಾಡಿಕೊಂಡಿದ್ದೀವಿ. ನಮ್ಮ ತಂಗಿ ಮಕ್ಳಿಗೆಲ್ಲ ನಾವೇ ಮಾಡಿದೀವಿ. ಓಕೆ ಮೇಡಮ್. ಈ ತರ ಅಂದ್ರೆ ಚಿಟ್ಕೆ ಹಾಕೋದು ಅಂತ ಹೇಳ್ತಾರಲ್ವಾ ಮೇಡಮ್? ಹೌದು, ಚಿಟಿಕೆ ಹಾಕೋದು ಅಂತ. ಚಿಟ್ಕೆ, ಇದನ್ನ ನಮ್ಮ ಮೇಡಮ್ ಅವ್ರ ಕೈಯಾರೆ ಸಹ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹುಟ್ಟಿದ ತಕ್ಷಣ ತಟ್ಟೆ ಬಡಿಯೋದು, ಇದೆಲ್ಲ ಒಂಥರ ಆಕ್ಟಿವೇಶನ್ ಮಾಡೋದಕ್ಕೆ ನರಗಳು, ಬ್ರೈನ್ ದೊಡ್ಡವ್ರಿಗೂ ಹಾಕ್ತಾರೆ ಮೇಡಮ್? ಇಲ್ಲ, ಮಕ್ಕಳುಗಳು ಸಣ್ಣವ್ರಿಗೆ ಮಾಡ್ತಾರೆ. ದೊಡ್ಡವರೆಲ್ಲ ಕಾಲ್ಗಳು ಅಂದ್ಬಿಟ್ಟು ಕಾಲ್ಗೆಲ್ಲ ಬರಿ ಹಾಕೋತಾರೆ, ಕುಡ್ಲೆಲ್ಲ ಕಾಯಿಸ್ಬಿಟ್ಟು ಮೆಣಸು ಉಪ್ಪು ಎಲ್ಲ ಇಟ್ಕೊಂಡು ಹಾಕ್ಬಿಟ್ಟು ಅದನ್ನ ನೀರ್ನ ಕುಡಿಯೋದೆಲ್ಲ ಮಾಡ್ತಾರೆ. ಬಟ್ ಅದು ದೊಡ್ಡವ್ರಿಗೆ. ಇವ್ರು ಹೇಳಿದ್ದಕ್ಕೆ ಆನ್ಸರ್ ಇದು. ಅದು ಆಕ್ಟಿವೇಶನ್. ಥ್ಯಾಂಕ್ ಯು. ಒಂದೇ ಪ್ರಶ್ನೆಗೆ 3 ಮಾಸ್ಟರ್ಸ್ ಇಂದ ಉತ್ತರ ಸಿಕ್ಕಿದೆ ಮೇಡಮ್. ಲಕ್ಷ್ಮಿ ಮೇಡಮ್ಗೆ. ಓಕೆ, ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಕಾರ್ಯಕ್ರಮ ಸಂಪನ್ನ ಮಾಡುವಂತಹ ಸಮಯ ಆಗಿದೆ. ಪ್ರತಿದಿನ ನಮಗೆ ಯೋಗ, ಧ್ಯಾನ, ಜ್ಞಾನವನ್ನು ನೀಡ್ತಾ ಇರುವಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು. ಹಾಗೆ ಮಾಸ್ಟರ್ಸ್, ಇವತ್ತಿನ ಶಕ್ತಿಪಾತ ಹೇಗೆಲ್ಲ ನಾವು ಪಡ್ಕೊಳ್ತೀವಿ, ಯಾವ್ದ್ರಿಂದ ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಹಾಗೆ ನಾವು ಟೆಲಿಪತಿ ಕಾರ್ಯಾಗಾರದಲ್ಲೂ ಸಹ, ರೇಖಿ ಡಿಗ್ರಿಲೂ ಸಹ ನಾವು ಕಲಿತೀವಿ ಅಂತ ಹೇಳ್ತಾ, ಕ್ವಾಂಟಮ್ ಹೀಲಿಂಗ್ ನ ನಾವೆಲ್ಲರೂ ಅಳವಡಿಸ್ಕೊಂಡಿದೀವಿ. ಎಲ್ರಿಗೂ ಇದನ್ನ ತಿಳಿಸೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ, ಎಲ್ಲಾ ಮಾಸ್ಟರ್ಸ್ಗೂ, ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳು. ಮಹಾವತಾರ್ ಫೌಂಡೇಶನ್ ನಮ್ಮ ಸಂಸ್ಥೆ ಆಯೋಜಕರಾದ ರಂಗನಾಥ ಗುರುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್.